ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಮನಗರದಲ್ಲಿ ಸಿಎಂ ಮಾಜಿ ಸಿಎಂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಎಂಗೆ ಮಾಜಿ ಸಿಎಂ ಎಚ್ಡಿಕೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಳೆ ಹಾನಿ ಪ್ರದೇಶವನ್ನ ವೀಕ್ಷಿಸಿ ಇದೀಗ ಚನ್ನಪಟ್ಟಣದ ಕಡೆಗೆ ಸಿಎಂ ಪ್ರಯಾಣ ಬೆಳೆಸಿರುವಂತದ್ದು. ರಾಮನಗರದಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರಗಳ ಕುರಿತಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪರಿಶೀಲನೆ ಮಾಡಿದ್ದಾರೆ. ಇವರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ರಾಮನಗರದಲ್ಲಿ ಮಳೆ ಹಾನಿ ಪರಿಶೀಲಿಸಿದ ಬಳಿಕ ಇದೀಗ ಚನ್ನಪಟ್ಟಣದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಚನ್ನಪಟ್ಟಣದ ಬಿಡಿ ಕಾಲೋನಿಗೆ ಸಿಎಂ ಭೇಟಿ ನೀಡಿದ್ದಾರೆ. ನಗರದ ಸಾತನೂರು ರಸ್ತೆಯಲ್ಲಿರುವ ಬಡಾವಣೆಯಲ್ಲಿ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಸಿಎಂ ಜೊತೆ ಮಾಜಿ ಸಿಎಂ ಕೂಡ ಉಪಸ್ಥಿತರಿರಲಿದ್ದಾರೆ. ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ರಾಮನಗರದಲ್ಲಿ ಈ ಹಿಂದೆ ಎಂದೂ ಕಂಡಿರದಷ್ಟರ ಮಟ್ಟಿಗೆ ಈ ಬಾರಿ ಮಳೆಯಿಂದ ಹಾನಿ ಸಂಭವಿಸಿರುವಂತದ್ದು. ಸೊ ಇದೆಲ್ಲದರ ಕುರಿತಂತೆ ಸ್ವತಃ ಕುಮಾರಸ್ವಾಮಿಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತಾಡಿದ್ರು. ಬಂದು ಇಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ಕೇಳಬೇಕು ಅಂತ ಹೇಳಿದ್ರು. ಹಾಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಾಮನಗರಕ್ಕೆ ತೆರಳಿದ್ರು. ಅಲ್ಲಿ ಏನೆಲ್ಲ ಅನಾಹುತಗಳಾಗಿದೆ, ಮಳೆಯಿಂದ ಏನೇನು ಸಮಸ್ಯೆಗಳಾಗಿದೆ ಇದೆಲ್ಲವನ್ನ ಖುದ್ದು ಪರಿಶೀಲನೆ ಮಾಡಿದ್ರು. ಇವರಿಗೆ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದೀಗ ಚನ್ನಪಟ್ಟಣದ ಕಡೆಗೆ ಸಿಎಂ ಬೊಮ್ಮಾಯಿ ಅವರು ತೆರಳ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣಕ್ಕೂ ಹೋಗ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಅವಾಂತರಗಳಾಗಿದೆ ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ನೋಡಬಹುದು. ಇನ್ನು ಭಕ್ಷಿಕೆರೆಗೆ ಸಿಎಂ ಬೊಮ್ಮಾಯಿ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ನೀಡ್ತಾರೆ. ರೈಲ್ವೆ ಹಳಿ ಹಾನಿ ವೀಕ್ಷಿಸಿದ್ದಾರೆ ಸಿಎಂ ಮತ್ತು ಮಾಜಿ ಸಿಎಂ. ಅಕ್ಕಪಕ್ಕದ ನಿವಾಸಿಗಳ ಸಮಸ್ಯೆಯನ್ನ ಸಿಎಂ ಮತ್ತು ಎಚ್ಡಿಕೆ ಅವರು ಆಲಿಸಿದ್ದಾರೆ. ಸಹಜವಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಜನರಿಗೂ ಕೂಡ ಅವರು ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆಯಿಂದ ಸಮಸ್ಯೆಗಳಾಗುತ್ತೆ ಅಂತ ಅವ್ರು ಯಾರು ನಿರೀಕ್ಷಿಸಿರಲಿಲ್ಲ. ಆದರೆ ಈ ಹಿಂದೆ ಎಂದೂ ಕಂಡು ಕೇಳರಿಯದ ಮಟ್ಟದಲ್ಲಿ ರಾಮನಗರ, ಚನ್ನಪಟ್ಟಣ ಈ ಭಾಗದ ಜನ ಮಳೆಯಿಂದಾಗಿ ನಲುಗ್ತಾ ಇದ್ದಾರೆ. ವಾಹನಗಳೆಲ್ಲವೂ ಕೊಚ್ಕೊಂಡು ಹೋಗ್ತಾ ಇದೆ. ರಸ್ತೆ ಯಾವುದು, ಕಾಲುವೆ ಯಾವುದು, ಕೆರೆ ಯಾವುದು ಅದರ ಗೊತ್ತಾಗದರಷ್ಟು ಮಟ್ಟಿಗೆ ಎಲ್ಲೆಲ್ಲೂ ನೀರು 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 ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಅಲ್ಲಿ ಸಿಎಂ ಹಾಗೆ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಬಂದಂತ ಸಂದರ್ಭದಲ್ಲಿ ಇನ್ನು ಜನ ಏನೇನು ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಸಿಎಂ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸದ್ಯ ಈಗ ಕುಮಾರಸ್ವಾಮಿ ಅವರು ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಿ ಮಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು? ಈಗ ಆಲ್ರೆಡಿ ರಾಮನಗರದಲ್ಲಿ ಏನೆಲ್ಲ ಹಾನಿಗಳಾಗಿದೆ ಅನ್ನೋದನ್ನ ಖುದ್ದು ವೀಕ್ಷಣೆ ಮಾಡಿದ್ದಾರೆ ಸಿಎಂ ಅವರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಏನಾದ್ರೂ ಸೂಚನೆಯನ್ನ ಕೊಟ್ಟಿದ್ದಾರೆ? ಇನ್ನು ಸಿಎಂ ಬಂದಂತ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಅಲ್ಲಿನ ಜನ? ಸೊಮ್ಮೆ ಈಗಾಗಲೇ ಏನೋ ರಾಮನಗರದಲ್ಲಿ ದೊಡ್ಡ ಸಮಸ್ಯೆ ನಿರ್ಮಾಣ ಆಗಿರುವಂತದ್ದು ಮಳೆಯಿಂದಾಗಿ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಖುದ್ದು ಸ್ಥಳದಲ್ಲಿದ್ರು. ಇದೀಗ ಮುಖ್ಯಮಂತ್ರಿ ಬಸವರಾಜ ಅವ್ರನ್ನ ಕರೆಸ್ಕೊಂಡು ಖುದ್ದಾಗಿ ಮುಖ್ಯಮಂತ್ರಿಗಳಿಂದ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೆ ಸ್ಥಳೀಯ ಮಟ್ಟದಲ್ಲೂ ರಾಮನಗರ ಕುಮಾರಸ್ವಾಮಿ ಅವರಿಗೆ ತವರು ಜಿಲ್ಲೆ ಆಗಿದೆ. ಹೀಗಾಗಿ ಚನ್ನಪಟ್ಟಣ ಮತ್ತೆ ರಾಮನಗರದಲ್ಲಿ ಏನು ಫೆಡ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕರೆಸ್ಕೊಂಡೇ ಬಂದಿದ್ದಾರೆ. ಈಗ ರಾಮನಗರದಲ್ಲಿ ಒಂದಷ್ಟು ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ವಿವಿಧ ಸ್ಥಳಗಳಲ್ಲಿ ಮಳೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಒಂದ್ ಕಡೆ ಚತುಷ್ಪಥ ರಸ್ತೆ ಆಗಿರ್ಬೋದು ಈಗಾಗಲೇ ನೂತನವಾಗಿ ನಿರ್ಮಾಣ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರೋದ್ರಿಂದಾಗಿ ವಾಹನಗಳು ಕೂಡ ಓಡಾಡೋದಕ್ಕೆ ಸಮಸ್ಯೆ ಆಗಿದೆ. ಮತ್ತೆ ಎಷ್ಟೋ ವಾಹನಗಳು ಕೂಡ ಜಖಮಾಗಿತ್ತು. ಇದೀಗ ಅದನ್ನ ತೆರವು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ನೀರು ನಿಂತ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಸಮಸ್ಯೆ ಆಯ್ತು, ಏನ್ ಕಾರಣ ಅನ್ನೋದಕ್ಕೂ ಕೂಡ ಅಧಿಕಾರಿಗಳಿಂದ ಮುಖ್ಯಮಂತ್ರಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಏನ್ ಮಾಹಿತಿ ಕೊಟ್ಟಿದ್ದಾರೆ ಕೃಷ್ಣ? ಯಾಕಂದ್ರೆ ಈ ಹಿಂದೆ ಯಾವಾಗ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆಯಿಂದ ಹಾನಿ ಸಂಭವಿಸಿರ್ಲಿಲ್ಲ, ಎಷ್ಟೇ ಮಳೆ ಆದ್ರೂ ಕೂಡ. ಆದ್ರೆ ಈ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗೋದಕ್ಕೆ ಏನ್ ಕಾರಣ ಅಂತ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಸಿಎಂಗೆ? ಸೌಮ್ಯ, ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗಿದ್ದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಚರಂಡಿ. ಯಾಕಂದ್ರೆ ಕ್ಲೀನ್ ಆಗಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ರೆ ಈ ರೀತಿಯಿಂದ ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋದು ಕೂಡ ಆ ಮುಖ್ಯಮಂತ್ರಿಗಳ ಸ್ಥಳೀಯರ ಆರೋಪವಾಗಿದೆ. ಮತ್ತೆ ಅಧಿಕಾರಿಗಳು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾದಾಗಲೂ ಕೂಡ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಒಂದು ರೀತಿ ಖಡಕ್ ಸೂಚನೆಯನ್ನು ಕೊಟ್ಟು ಇದನ್ನು ಸರಿಪಡಿಸಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಪ್ರಮುಖವಾಗಿ ಈಗಾಗಲೇ ರಸ್ತೆ ಆಗಿರ್ಬೋದು, ಮತ್ತೆ ಮನೆಗಳಿಗೆ ನೀರು ನುಗ್ಗಿರುವಂತದ್ದಾಗಿರ್ಬೋದು, ಅಲ್ಲಿ ಒಳಚರಂಡಿ ನಿರ್ಮಾಣವನ್ನ ಸೂಕ್ತವಾಗಿ ನಿರ್ಮಾಣ ಮಾಡಿರುವಂತದ್ದು, ಸೂಕ್ತವಾಗಿ ಕರೆಕ್ಟ್ ಆಗಿ ಮಾಡದಿರುವಂತದ್ದಾಗಿರ್ಬೋದು. ಮತ್ತೆ ಈಗಾಗಲೇ ರಾಜಕಾಲುವೆ ಅಂತ ಏನ್ ಹೇಳ್ತೀವಿ ಅದು ಕೂಡ ಇಲ್ಲಿ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ. ಆದ್ರೆ ಇಲ್ಲೊಂದ್ ಕಡೆ ಅದು ನೀರು ಜಾಸ್ತಿ ಬಂದಿರುವಂತ ಕಾರಣಕ್ಕೋಸ್ಕರವಾಗಿ ಮನೆಗಳಿಗೆ ನೀರು ಕೂಡ ನಿಗಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಹಳ್ಳ ಕೊಳ್ಳಗಳು ಕೂಡ ನೀರು ಹೋಗೋದಕ್ಕೆ ಆ ಬೆಟ್ಟಗುಡ್ಡಗಳಿಂದ ನೀರು ಹರಿದು ಬರುತ್ತೆ. ಅದನ್ನ ಎಲ್ಲೊಂದ್ ಕಡೆ ಅದನ್ನ ನೀರನ್ನ ಕರೆಕ್ಟಾಗಿ ಕೆರೆಗೆ ಹೋಗುವಂತದ್ದಾಗಿರ್ಬೋದು, ಒಳಗೆ ಹೋಗುವಂತದಕ್ಕೆ ಸರಿಯಾಗಿ ಮಾಡಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಹೀಗಾಗಿ ಇದನ್ನ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೆ ಯಾವ ರೀತಿಯಾಗಿ ನೀರು ಹೋಗ್ಬೇಕು, ರಾಮನಗರದಲ್ಲಾಗಿರ್ಬೋದು, ಪಟ್ಟಣ ಪ್ರದೇಶ ಆಗಿರ್ಬೋದು, ಮತ್ತೆ ಹಳ್ಳಿಗಾಡು ಪ್ರದೇಶ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಅಧಿಕಾರಿಗಳು
ಮತ್ತೆ ಒಂದಷ್ಟು ಮನೆಗಳಿಗೆ ಆಗಿರ್ಬೋದು, ಮತ್ತೆ ರೇಷ್ಮೆ ನೂಲನ್ನ ಏನು ನೇಗ್ತಾರೆ ಅಂತವ್ರ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಸಾಕಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಹೀಗಾಗಿ ಅವ್ರಿಗೆ ಪರಿಹಾರಕ್ಕೆ ಸಂಬಂಧಪಟ್ಟದನ್ನು ಕೂಡ ಮುಖ್ಯಮಂತ್ರಿಗಳು ಸ್ಥಳದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮನೆ ಕಳ್ಕೊಂಡಂತವ್ರು ಕೂಡ ತಕ್ಷಣವಾಗಿ ಮನೆಯಲ್ಲಿ ವಸ್ತುಗಳನ್ನ ಕಳ್ಕೊಂಡ ಪರಿಹಾರವನ್ನು ಕೂಡ ತಕ್ಷಣವೇ ಕೊಡಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನು ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಮಳೆಯಿಂದಾಗಿದೆ. ಈಗ ಅನಾಹುತ ಸರಿಪಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ಸಲಹೆ ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾಮನಗರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿತಾ ಇರುವುದರಿಂದ ರಾಮನಗರ, ಚನ್ನಪಟ್ಟಣ, ಕನಕಪುರದ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಭಾರೀ ಮಳೆಗೆ ಚನ್ನಪಟ್ಟಣದ ಶೇರು ಹೋಟೆಲ್ ಸರ್ಕಲ್ ಜಲಾವೃತವಾಗಿದ್ದು, ಪೇಟೆ ಚೆರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲದೆ ರಾಮನಗರದ ವಿಜಯನಗರ ಬಡಾವಣೆ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋಗಿದೆ. ಬೆಂಗಳೂರು ಮೈಸೂರು ಚತುಷ್ಪಥ ರಸ್ತೆ ಜಲಾವೃತವಾಗಿದೆ. ಬೆಂಗಳೂರು ಮೈಸೂರು ಸಂಪರ್ಕ ಕಲ್ಪಿಸೋ ರಸ್ತೆ ಭಾರೀ ಮಳೆಯಿಂದ ರಸ್ತೆ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂತದ್ದು. ಸೊ ವಾಹನಗಳು ಓಡಾಡೋಕ್ಕಾಗದೇ ಇರೋಷ್ಟರ ಮಟ್ಟಿಗೆ ಇದೀಗ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತೆ ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ಅಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಚತುಷ್ಪಥ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಬೆಂಗಳೂರು ಮೈಸೂರು ಸಂಪರ್ಕ ಕಲ್ಪಿಸೋ ರಸ್ತೆ ಭಾರೀ ಮಳೆಯಿಂದಾಗಿ ಸಂಪೂರ್ಣ ಮುಳುಗಡೆಯಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕೃಷ್ಣ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ರಾಮನಗರದಲ್ಲಿ ಸುರಿತಿರತಕ್ಕಂತಹ ಮಳೆಯಿಂದಾಗಿ ಅಕ್ಷರಶಃ ಪಟ್ಟಣ ನಲುಗಿ ಹೋಗಿರುವಂತದ್ದು. ಇದೀಗ ನಾವು ರಾಮನಗರ ಮುಖ್ಯ ರಸ್ತೆ ಅಂದ್ರೆ ಬೆಂಗಳೂರು ಮತ್ತೆ ಮೈಸೂರು ಚತುಷ್ಪಥ ರಸ್ತೆ ಏನಿದೆ ನೂತನವಾಗಿ ನಿರ್ಮಾಣ ಆಗ್ತಾ ಇದೆ, ಆ ಒಂದು ರಸ್ತೆಯಲ್ಲಿ ಇದ್ದೀವಿ. ಈಗಾಗಲೇ ನಾವು ನೋಡಬಹುದಾಗಿದೆ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಅಂದ್ರೆ ಕಳೆದ 3-4 ದಿನಗಳಿಂದನೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇದೀಗ ನೂತನವಾಗಿ ನಿರ್ಮಾಣವಾಗ್ತಿರುವಂತಹ ಚತುಷ್ಪಥ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರುವಂತದ್ದು. ಅಂದ್ರೆ ಇದು ಬೆಂಗಳೂರು ಮತ್ತೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿ. ಈ ನೂತನವಾಗಿ ನಿರ್ಮಾಣವಾಗ್ತಿರುವಂತಹ ಈ ಒಂದು ರಸ್ತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಉದ್ಘಾಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಮತ್ತೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಈಗ ಚುನಾವಣೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮುಖಾಂತರವಾಗಿ ಕಾರ್ಯಕ್ರಮ ಅಂದ್ರೆ ದೊಡ್ಡ ಮಟ್ಟದ ರಸ್ತೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಈಗ ನೂತನವಾಗಿ ನಿರ್ಮಾಣವಾಗ್ತಿರತಕ್ಕಂತ ಈ ಒಂದು ರಸ್ತೆಯಲ್ಲಿ ಇದೀಗ ನೀರು ನಿಂತಿದೆ. ಅಂದ್ರೆ ಸುತ್ತಮುತ್ತಲಿನ ಏನು ಹೊಳೆ ಮತ್ತೆ ಕೆರೆಯಿಂದಾಗಿ ನೀರು ಇಲ್ಲಿ ಹರಿದು ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಒಂದು ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರುವಂತ ಕಾರಣ ಏನು ಅಂತ ಅಂದ್ರೆ ಈಗಾಗಲೇ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ಅಂಡರ್ ಪಾಸ್ ಅನ್ನ ಮಾಡೋದಕ್ಕೆ ಸುಮಾರು 8 ಅಡಿ ಆಳದಷ್ಟು ಬಗ್ದಿರುವಂತದ್ದು. ಅದೇ ಒಂದೇ ಕಾರಣಕ್ಕೋಸ್ಕರವಾಗಿ ಸುತ್ತಮುತ್ತಲಿರತಕ್ಕಂತಹ ಕೆರೆ ಮತ್ತೆ ಹೊಳೆಯಿಂದಾಗಿ ಇದೀಗ ನೀರು ಇಲ್ಲಿ ಹರಿದು ಬಂದಿರುವಂತದ್ದು. ನೀರು ಹರಿದು ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ. ಮತ್ತೆ ಈಗಾಗಲೇ ನಿನ್ನೆ ನೀರು ನಿಂತಿರುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂತಹ ವಾಹನಗಳು ಅಂದ್ರೆ ಏನು ಬಸ್ಗಳಾಗಿರ್ಬೋದು, ಕಾರುಗಳು ಎಲ್ಲವೂ ಕೂಡ ಜಖಮ್ ಆಗಿದ್ವು. ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ನೀರು ಹೊರಗೆ ಹೋಗಿರುವಂತ ಕಾರಣಕ್ಕೋಸ್ಕರವಾಗಿ ಇದೀಗ ವಾಹನಗಳು ಜಖಮ್ ಆಗಿರತಕ್ಕಂಥ ವಾಹನಗಳು ಇದೀಗ ಹೊರಗಡೆ ಬಂದಿರುವಂತ ನಾವು ಕಾಣಬಹುದಾಗಿದೆ. ಇದೀಗ ಇದೇ ಒಂದು ಸ್ಥಳಕ್ಕೆ ಇನ್ನೇನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ರಾಮನಗರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಎಲ್ಲೆಲ್ಲಿ ಮಳೆ ಆಗಿದೆ ಆ ಒಂದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಏನು ಪ್ರವಾಹ ಪರಿಹಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇದೇ ಒಂದು ಜಾಗಕ್ಕೆ ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಟ್ಟು ಇಲ್ಲೇನು ಕಾಮಗಾರಿಯಿಂದ ಎಡವಟ್ಟಾಗಿದೆ, ಮತ್ತೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ, ಮತ್ತೆ ಈ ಒಂದು ನೀರು ನಿಂತಿರುವಂತಹ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಎಡವಟ್ಟಾಗಿದೆ, ಅನಾಹುತ ಆಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಖುದ್ದು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ರಾಮನಗರ. ರಾಮನಗರದಲ್ಲಿ ಭಾರೀ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದ್ದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಆಗಿದೆ. ರಾಮನಗರದ ಬಳಿ ಕಾರ್ ಅಪಘಾತ ನಡೆದಿದೆ. ನೀರಿನ ಮೇಲೆ ವೇಗವಾಗಿ ಚಾಲನೆ ಮಾಡುವ ವೇಳೆ ರಸ್ತೆ ಪಕ್ಕಕ್ಕೆ ಪಲ್ಟಿ ಹೊಡೆದು ಕಾರ್ ಅಪಘಾತ ಸಂಭವಿಸಿದೆ.
ಇನ್ನು ಕೊಡಗಿನಲ್ಲಿ ಉಕ್ಕಿ ಹರಿತಾ ಇದೆ ಪಯಸ್ವಿನಿ ನದಿ. ಜೋಡುಪಾಲ ಭಾಗದಲ್ಲಿ ಜಲಸ್ಫೋಟವಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಯ್ನಾಡಿನಲ್ಲಿ ಮುಂಜಾನೆ ದಿಢೀರ್ ಪ್ರವಾಹ ಉಂಟಾಗಿದೆ. ನದಿ ಬದಿಯ 7 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪಯಸ್ವಿನಿ ನದಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಜೋಡುಪಾಲ ಭಾಗದಲ್ಲಿ ಜಲಸ್ಫೋಟವಾಗಿರೋ ಶಂಕೆ ವ್ಯಕ್ತವಾಗಿದೆ. ಇಲ್ಲಿನ ಜನಕ್ಕಂತೂ ಒಂದು ರೀತಿ ಮಳೆ ಉಸಿರಾಡೋದಕ್ಕೂ ಬಿಡ್ತಿಲ್ಲ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಬಾರಿ ಪ್ರವಾಹದಿಂದ ಈ ಭಾಗದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ನದಿ ಬದಿಯ 7 ಮನೆಗಳಿದೀಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಿದ್ದೆಯಲ್ಲಿರುವಾಗಲೇ ಕಿಂಡಿ ಅಣೆಕಟ್ಟೆ ನೀರು ಮನೆಗೆ ನುಗ್ಗಿದೆ. ಇನ್ನು ಈ ಸಂದರ್ಭದಲ್ಲಿ ಹಂದಿ, ಕೋಳಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಮನೆಗೆ ಮರದ ದಿಮ್ಮಿಗಳು ಕೂಡ ನುಗ್ಗಿದೆ. ಸೊ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಜೋಡುಪಾಲದಲ್ಲಿ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದಷ್ಟು ಪ್ರಮಾಣದಲ್ಲಿ ಮಳೆ ಸಂಪೂರ್ಣ ಕಡಿಮೆ ಆಗಿತ್ತು. ಆದರೆ ನಿನ್ನೆಯಿಂದ ಸುರಿದಂತಹ ಭೀಕರ ಮಳೆಗೆ ಮಡಿಕೇರಿ ತಾಲೂಕಿನ ಕೊಯ್ನಾಡಿನಲ್ಲಿ ಮತ್ತೆ ಪ್ರವಾಹ ಉಂಟಾಗಿದೆ. ಸೊ ನಾವು ನೋಡ್ಬೋದು, ಇದು ಪಯಸ್ವಿನಿ ನದಿ. ಪಯಸ್ವಿನಿ ನದಿಯಲ್ಲಿ ಸಂಪೂರ್ಣವಾಗಿ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. ಸೊ ಇದು ಕೆಸರು ಮಿಶ್ರಿತ ನೀರು ಹರಿದು ಬರೋಂತಹ ಉದ್ದೇಶ, ಸೊ ಬೆಟ್ಟದ ಯಾವುದೋ ಒಂದು ತಪ್ಪಲಿನಲ್ಲಿ ಭೀಕರವಾದಂತಹ ಜಲಸ್ಫೋಟ ಆಗಿರುತ್ತೆ. ಅದರ ಪರಿಣಾಮವಾಗಿ ಇಂತಹ ಕೆಸರು ಮಿಶ್ರಿತ ನೀರು ಸಂಪೂರ್ಣವಾಗಿ ಹರಿದು ಬರ್ತಿರೋಂಥದ್ದು. ಆದರೆ ಇದು ತೊಂದರೆ ಆಗಿರೋಂಥದ್ದು ನಿಜವಾಗ್ಲೂ ಕೊಯ್ನಾಡಿನಲ್ಲಿರುವಂತಹ ಈ ಕುಟುಂಬಗಳಿಂದವೆ. ಇವುಗಳಿಗೆ ಪದೇ ಪದೇ ಈ ರೀತಿ ಪ್ರಾಬ್ಲಮ್ ಆಗ್ತಿರೋಂಥದ್ದು. ಕಳೆದ 2 ತಿಂಗಳ ಅವಧಿಯಲ್ಲಿ 3 ಬಾರಿ ಈ ಮನೆಗಳು ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಎಷ್ಟು ಮಟ್ಟಿಗೆ ಭೀಕರವಾಗಿದೆ ಅಂತಂದರೆ, ರಾತ್ರಿ ನುಗ್ಗಿದಂತಹ ಆ ನೀರೇನಿದೆ, ಆ ನೀರಿನ ರಭಸಕ್ಕೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳೆಲ್ಲವೂ ಕೂಡ ಕೊಚ್ಚಿ ಬಂದು ಆ ಮನೆ ಬಾಗಿಲು ಕೂಡ ಹೋಗಿ ನುಗ್ಗಿರೋಂಥದ್ದು. ಒಂದು ಮರ ನೀವು ನೋಡ್ಬೋದು, ಆ ಮನೆಯವರು ನಿಂತಿರೋಂತಹ ಸ್ಥಳದಲ್ಲಿ ಒಂದು ಮರದ ದಿಮ್ಮಿ ಕೂಡ ಮನೆ ಬಾಗಿಲ ಒಳಗಡೆ ಹೋಗಿದೆ. ಸೊ ಇಂತಹ ಅಪಾಯದ ಸ್ಥಿತಿ ಆಗಿರೋಂಥದ್ದು. ಅದು ಮುಂಜಾನೆ 3 ಗಂಟೆ, ರಾತ್ರಿ 3 ಗಂಟೆಯಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಮುಂಜಾನೆ 5 ಗಂಟೆಯ ಸಂದರ್ಭದಲ್ಲಿ ಭೀಕರವಾಗಿ ಇದ್ದಕ್ಕಿದ್ದ ಹಾಗೆಯೇ ನೀರು ನುಗ್ಗಿದೆ. ಪರಿಣಾಮವಾಗಿ ಸೊ ಮನೆಯ ಜನ ಕೂಡ ಯಾವುದನ್ನೂ ಕೂಡ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಮನೆಯಲ್ಲಿದ್ದಂತಹ ಕೋಳಿ, ಹಂದಿ ಅವೆಲ್ಲವೂ ಕೂಡ ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಎಲ್ಲವೂ ಕೂಡ ಪ್ರವಾಹದ ನೀರಿನಲ್ಲಿ ಕೊಚ್ಚೋಗಿದ್ದಾವೆ ಅನ್ನಂತಹ ಮಾಹಿತಿ ಇರೋಂಥದ್ದು. ಸೊ ನೋಡ್ಬೋದು, ಮನೆ ಮುಂಭಾಗದಲ್ಲಿ ಇನ್ನೂ ಕೂಡ ಎಷ್ಟೊಂದು ನೀರಿದೆ. ಸುಮಾರು 2 ರಿಂದ 3 ಅಡಿಯಷ್ಟು ನೀರು ಇನ್ನೂ ಕೂಡ ಮನೆ ಮುಂಭಾಗದಲ್ಲಿ ನಿಂತಿರೋಂತಹದ್ದು. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಾಗೆ ಸ್ಥಳೀಯರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇದು ಯಾವಾಗ ಆಗಿದ್ದು, ಏನೆಲ್ಲ ಸ್ಥಿತಿ ಆಗಿದೆ? ನಿನ್ನೆ ರಾತ್ರಿ ನಮ್ಮ 4 ಗಂಟೆ ಹೊತ್ತಿಗೆ ನಾನು ಪಂಚಾಯತ್ ಕಾರ್ಯದರ್ಶಿ ಪಂಚಾಯತ್ ಬೆಳಗ್ಗೆ ನೀರು ಸಿಕ್ತು, ಓಡಿ ಬಂದೆವು. ನೋಡುವಾಗ ಇದು 3ನೇ ಅವಧಿಗೆ ಆಗೋದು ಇದೇ ರೀತಿ. ಅಂದರೆ ಈಗ ಏನಾಗಿದೆ? ಮನೆಯಲ್ಲಿ ಏನಾದ್ರು ವಸ್ತುಗಳಿತ್ತ ಅಥವಾ ಕೆಲವು ಹಂದಿಗಳಿತ್ತಂತೆ, ಕೋಳಿಗಳು ಮತ್ತು ಮನೆ ಒಳಗಿದ್ದು. ಮನೆ ಒಳಗೆ ನೋಡಿದರೆ ಪರಿಸ್ಥಿತಿ ಫುಲ್ಲು ಇದಾಗಿದೆ. ಅವ್ರಿಗೆ ಆಗಲಿಕ್ಕೆ ಇಲ್ಲದು ಆ ರೀತಿಯಾಗಿದೆ. ಅಂದರೆ ಈಗ ರಾತ್ರಿ ಮಳೆ ಏನಾದ್ರು ಜಾಸ್ತಿ ಇತ್ತು, ಅವಾಗ ಏನಾದ್ರು ನಿಮಗೆ ಮುನ್ಸೂಚನೆ ಏನಾದ್ರು ಇತ್ತ, ಹೇಗೆ? ಇಲ್ಲ, ರಾತ್ರಿ ಈ ಕಡೆ ಮಳೆ ಸ್ವಲ್ಪ ಕಡಿಮೆ, ಎಲ್ಲಿಯೋ ಬೇರೆ ಕಡೆ ಮಳೆ ಜಲಸ್ಫೋಟ ಆಗಿರಬೇಕು. ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು. ಓಕೆ. ಸೊ ಇದು ಅಂದರು ಹೇಳೋಂತಹ ಮಾತು. ನಲ್ಲಿ ರಾತ್ರಿ ಸುರಿದಿರುವಂತಹ ಮಳೆಯ ಪರಿಣಾಮದಿಂದಾಗಿ ಕೊಯ್ನಾಡಿನಲ್ಲಿರುವಂತಹ 7-8 ಕುಟುಂಬಗಳು ತೀವ್ರ ಸಂಕಷ್ಟವನ್ನು ಎದುರಿಸ್ತಿರೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರವಿ ಎಸಳ್ಳಿ, ನ್ಯೂಸ್ ಸಿಟಿ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಚಾಮರಾಜನಗರ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ಮಾದಾಪುರ ಗ್ರಾಮದ ಶಾಲೆ ಸಂಪೂರ್ಣ ಜಲಾವೃತವಾಗಿದೆ. ಶಾಲೆ ಆವರಣದಲ್ಲಿ 5 ಅಡಿ ಎತ್ತರ ನೀರು ನಿಂತಿದೆ. ಶಾಲಾ ಕೊಠಡಿಗಳಿಗೆ ಮಳೆ ನೀರು ನುಗ್ಗಿದೆ. ಮದರ್ ತೆರೇಸಾ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೊದಲೇ ರಜೆಯನ್ನ ಘೋಷಿಸಿದ್ರಿಂದ ಅನಾಹುತ ತಪ್ಪಿರುವಂಥದ್ದು. ಸೊ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿತ್ತು. ಈ ಸಂದರ್ಭದಲ್ಲೇ ಇದೀಗ ಶಾಲೆಗೆ ಮಳೆ ನೀರು ನುಗ್ಗಿರುವಂಥದ್ದು. ಮದರ್ ತೆರೇಸಾ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಾದಾಪುರ ಗ್ರಾಮದ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಶಾಲೆ ಆವರಣದಲ್ಲಿ ಸುಮಾರು 5 ಅಡಿಯಷ್ಟು ನೀರು ನಿಂತಿದೆ. ಇನ್ನು ಶಾಲಾ ಕೊಠಡಿ ಒಳಗೂ ಕೂಡ ಮಳೆ ನೀರು ಬಂದು ನಿಂತಿರುವಂಥದ್ದು. ಸೊ ಮೊದಲೇ ಶಾಲಾ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದ್ರಿಂದಾಗಿ ಅನಾಹುತ ಏನೂ ಆಗಿಲ್ಲ. ಆದರೆ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಮಹಾಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಮಾದಾಪುರದಲ್ಲಿ ಈಗ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ವರುಣನ ಆರ್ಭಟಕ್ಕೆ ಸಾವಿರಾರು ತೆಂಗಿನಕಾಯಿ ಕೂಡ ನೀರು ಪಾಲಾದ ಘಟನೆ ಚಾಮರಾಜನಗರ ತಾಲೂಕಿನ ಹೆಬ್ಬಸೂರಲ್ಲಿ ನಡೆದಿದೆ. ತೋಟಗಳಲ್ಲಿ ಕಿತ್ತು ಗುಡ್ಡೆ ಹಾಕಿದ್ದ ತೆಂಗಿನಕಾಯಿಗಳೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಈ ರೀತಿ ಏಕಾಏಕಿ
ಸಡನ್ ಆಗಿ ಮಳೆ ಬರುತ್ತೆ, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕೂಡ ಆ ಭಾಗದ ಜನರಿಗೆ ಗೊತ್ತಿರಲಿಲ್ಲ. ತೆಂಗಿನ ತೋಟದಲ್ಲಿ ಆ ತೆಂಗಿನಕಾಯಿಗಳನ್ನೆಲ್ಲ ಕಿತ್ತು ಗುಡ್ಡೆ ಹಾಕಲಾಗಿತ್ತು. ಆದರೆ ಮಳೆ ಜೋರಾಗಿ ಬಂದ ಪರಿಣಾಮ ನೀರೆಲ್ಲವೂ ತೋಟದಲ್ಲೇ ಹರಿಯೋದಕ್ಕೆ ಶುರುವಾಯಿತು. ಆಗ ಅಲ್ಲಿ ಗುಡ್ಡೆ ಹಾಕಿದಂತಹ ತೆಂಗಿನಕಾಯಿ ಎಲ್ಲವೂ ಕೂಡ ಆ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಇನ್ನು ಅದನ್ನ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಅಲ್ಲಿ ಭಾಗದ ರೈತರು ಮಾಡ್ತಾರೆ. ಬಟ್ ಎಷ್ಟು ಆ ರೀತಿ ಮತ್ತೆ ಆ ನೀರು ಹರಿಯೋ ನೀರಲ್ಲಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಭಾರೀ ಮಳೆಯಿಂದಾಗಿ ಜ್ಯೋತಿ ಗೌಡನಪುರ ಗ್ರಾಮಕ್ಕೆ ಜಲ ದಿಗ್ಬಂಧನ ಆಗಿದೆ. ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರ ಜನ ಕಂಗಾಲಾಗಿದ್ದಾರೆ. ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಕಾಲುವೆಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಈ ಪರಿಸ್ಥಿತಿ ಇರುವಂತದ್ದು. ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರ ಜನ ಇದೀಗ ಕಂಗಾಲಾಗಿದ್ದಾರೆ. ರಾತ್ರೋರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಕಾಲುವೆಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಸೇತುವೆ ಮೂಲಕ ಸರಾಗವಾಗಿ ಹರಿಯದೆ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದ ನೂರಾರು ಮನೆಗಳು ಜಲಾವೃತವಾಗಿದೆ. ರಸ್ತೆ ಬಗೆಸಿದ ಅಧಿಕಾರಿಗಳು ಜೆಸಿಬಿ ಮೂಲಕ ರಸ್ತೆಯನ್ನ ಬಗೆದು ನೀರನ್ನ ಹರಿಸ್ತಾ ಇದ್ದಾರೆ. ಅಧಿಕಾರಿಗಳು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಜ್ಯೋತಿ ಗೌಡನಪುರ ಗ್ರಾಮಕ್ಕೆ ಸಂಪರ್ಕ ಸ್ಥಗಿತವಾಗಿದೆ. ನೀರು ಕಡಿಮೆಯಾದ ಮೇಲಷ್ಟೇ ಗ್ರಾಮಕ್ಕೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಿಚುವೇಶನ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡೋದು, ಅದಕ್ಕೂ ಕೂಡ ಅಧಿಕಾರಿಗಳಿಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸೊ ಕಾಲುವೆಯಲ್ಲಿ ಏಕಾಏಕಿ ನೀರು ಜಾಸ್ತಿ ಆಗಿದೆ. ಆ ಸೇತುವೆ ಮೇಲೂ ಕೂಡ ಸರಾಗವಾಗಿ ನೀರು ಹರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಆ ನೀರೆಲ್ಲವೂ ಕೂಡ ಗ್ರಾಮದೊಳಗೆ ನುಗ್ಗಿದೆ. ಸೊ ಈಗ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಚಾಮರಾಜನಗರ ಸಂಪೂರ್ಣವಾಗಿ ತತ್ತರಿಸಿ ಹೋಗ್ತಾ ಇದೆ. ಹಲವು ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿರುವಂಥದ್ದು, ಮತ್ತೆ ರೈತರ ಬೆಳೆಯೆಲ್ಲವೂ ಮಳೆಯಲ್ಲಿ ಕೊಚ್ಕೊಂಡು ಹೋಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಾವ ರೀತಿಯಾಗಿ ಮಳೆಯಿಂದ ಹಾನಿ ಸಂಭವಿಸಿದೆ, ಸದ್ಯದ ಪರಿಸ್ಥಿತಿ ಏನು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಎಲ್ಲೋ ಒಂದ್ ಕಡೆ ಮಳೆ ಕಡಿಮೆ ಆಯ್ತು, ಈಗಾದ್ರೂ ಉಸಿರು ಬಿಡೋಣ ಅಂತ ಅನ್ಕೊಳ್ತಾ ಇದ್ದ ಜನಕ್ಕೆ ಮತ್ತೆ ಮಳೆ ಆಘಾತ ಕೊಟ್ಟಿರುವಂತದ್ದು. ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಇಡೀ ಚಾಮರಾಜನಗರ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ನಂದೀಶ್, ಪ್ರಮುಖವಾಗಿ ನಾವು ನೋಡೋದಾದ್ರೆ? ಸೌಮ್ಯ, ನಿನ್ನೆ ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆನೂ ಸಹ ಮಳೆ ಶುರುವಾಯಿತು. ಬೆಳಗ್ಗೆ ಮಳೆ ಶುರುವಾಗಿ ಇಡೀ ಚಾಮರಾಜನಗರ ಜಿಲ್ಲೆಯಾದಂತ ಬೇರೆ ಬೇರೆ ಕಡೆ ಎಲ್ಲ ಕಡೆ ಸಾಕಷ್ಟು ಹಾನಿ ಆಗಿದೆ. ಎಲ್ಲ ಕೆರೆಕಟ್ಟೆಗಳು ತುಂಬಿ ಕೋಡಿ ಬಿದ್ದು ಜಮೀನುಗಳ ನುಗ್ಗಿ ನೂರಾರು ಎಕರೆ ಫಸಲು ನಷ್ಟ ಆಗಿದೆ. ಎಷ್ಟು ಹಾನಿಗೀಡಾಗಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಯಾಕಂದ್ರೆ ಸಮೀಕ್ಷೆ ನಡೆಸಬೇಕು, ಮಳೆ ನಿಂತರೆ ಸಮೀಕ್ಷೆ ನಡೆಸಾಗುತ್ತೆ. ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಕುಸಿದಿದೆ. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಮತ್ತು ತೆಳನೂರು ಮತ್ತು ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮತ್ತೆ ಚಾಮರಾಜನಗರದ ಅಂಬೇಡ್ಕರ್ ನಂದಿ ಭವನ ಮತ್ತು ಶಿವಕುಮಾರ ಸ್ವಾಮಿ ಭವನ ಅಂತ ಹೇಳಿ 2 ಕಲ್ಯಾಣ ಮಂಟಪಗಳಿಗೆ ನೀರು ನುಗ್ಗಿ ಮದುವೆ ನಡೀತಿರೋ ಸಂದರ್ಭದಲ್ಲಿ ನೀರು ನುಗ್ಗಿ ಬಹಳ ಅವಾಂತರ ಸೃಷ್ಟಿಸಿದೆ. ಆ ಮಳೆಯ ನಡುವೆ ಸಹ ಮದುವೆ ಆಗಿದೆ. ಜೊತೆಗೆ ಇನ್ನೊಂದು ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಂಪೂರ್ಣ ಮುಳುಗಡೆ ಆಗಿದೆ. ಜೊತೆಗೆ LIC ಕಚೇರಿ, ಚಾಮರಾಜನಗರದ LIC ಕಚೇರಿ ಸಹ ಮುಳುಗಡೆ ಆಗಿದೆ. ಈಗ ಚಾಮರಾಜನಗರ ತಾಲೂಕು ಯಡಿಯೂರು ಗ್ರಾಮದಲ್ಲಿ ಒಂದು ಕೆರೆ ಒಡೆದು ನೂರಾರು ಎಕರೆ ಫಸಲು ನಷ್ಟ ಆಗಿಲ್ಲದೆ ಒಂದು ತೋಟದ ಮನೆಯಲ್ಲಿ 10ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ರು. ಅವ್ರನ್ನ SDRF ತಂಡ ಮತ್ತು ಸ್ಥಳೀಯ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಬೋಟ್ ಮುಖಾಂತರ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಜ್ಯೋತಿಗೌಡನಪುರ ಅಲ್ಲಿ ಸಹ ಬಿಳಿಗಿರಿನ ಬೆಟ್ಟದಿಂದ ಸಾಕಷ್ಟು ನೀರು ಹರಿಬರ್ತಾ ಇರೋದ್ರಿಂದ ಅಲ್ಲಿ ಸಹ ಕೆರೆ ನೀರು. ಈ ಜ್ಯೋತಿಗೌಡನಪುರದ ದೃಶ್ಯವನ್ನ ನೋಡ್ತಾ ಇದೀವಿ. ಈ ನೀರು ಎಲ್ಲಿಂದ ಬರ್ತಾ ಇದೆ ನಂದೀಶ್, ಮತ್ತೆ ಈಗ ಸದ್ಯದ ಸಿಚುವೇಶನ್ ಹೇಗಿದೆ ಅಲ್ಲಿ? ಅದು ಬಿಳಿಗಿರಿ ರಂಗನ ಬೆಟ್ಟದಿಂದ ಬರ್ತದೆ. ಆ ಕೆರೆಗೆ ನೀರು ಹೊರಗಡೆ ಹೋಗೋದಕ್ಕೆ ನೀರು ಎಲ್ಲೂ ಜಾಗ ಇಲ್ಲ. ಎಲ್ಲ ಒತ್ತುವರಿ ಮಾಡ್ಕೊಳ್ಳೋದ್ರಿಂದ ಕೆರೆ ಉಕ್ಕಿ ಹರಿತಾರಿಂದ ಉಕ್ಕಿ ಹರಿದು ಅದು ರಸ್ತೆ ಮುಖಾಂತರ ಬಂದು ರಸ್ತೆಯಿಂದ. ಇದು ಮೊದಲನೇ ಬಾರಿಗೆ ಈ ರೀತಿ ಆಗಿರುವಂತದ ಅಥವಾ ಪ್ರತಿ ಬಾರಿ ಮಳೆ ಜಾಸ್ತಿ ಆದಾಗ್ಲೂ ಇದೇ ಸಿಚುವೇಶನ್ ಇರ್ತಾ ಆ ಭಾಗದಲ್ಲಿ? ಇಲ್ಲ, ಕಳೆದ 27 ಅಲ್ಲಿ ಜ್ಯೋತಿಗೌಡನಪುರದಲ್ಲಿ ಕಥಾನಾಯಕನ ಕೆರೆ ಅಂತ ಒಂದು ಕೆರೆ ಇದೆ. ಕಳೆದ 22 ವರ್ಷಗಳಿಂದ ಅದು ತುಂಬಿರಲಿಲ್ಲ. ಹಾಗಾಗಿ ಈ ತರದೊಂದು ಸಮಸ್ಯೆ ಉದ್ಭವ ಆಗಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ತುಂಬಿ ಅದು ಉಕ್ಕಿ ಹರಿದಿದೆ. ಜೊತೆಗೆ ಅಲ್ಲಿ ಹೊರಗಡೆ ಹೋಗಂತ ಏನು ಕಾಲುವೆ ಇದೆ ಅದನ್ನ ಸುತ್ತಮುತ್ತ ರೈತರು ಒತ್ತುವರಿ ಮಾಡ್ಕೊಂಡ್ರಿಂದ ಯಾವ ಕಡೆ ಹೋಗಕ್ಕೂ ಜಾರಿ ಇಲ್ಲ. ಹಂಗಾಗಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮಕ್ಕೆ ನುಗ್ಗಿ ಎಲ್ಲಾ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಈಗ ಸ್ಥಳಕ್ಕೆ ಜಿಲ್ಲಾ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಗ್ರಾಮಕ್ಕೆ ಸಂಪರ್ಕ ಕಡಿತ ಮಾಡಿದ್ದಾರೆ. ಬೇರೆ ಕಡೆಯಿಂದ ಹೋಗ್ಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ. ಮತ್ತೆ ಈಗಾಗಲೇ ಪೊಲೀಸರು ಸಹ ಕ್ರಮ ಕೈಗೊಂಡು ಅಲ್ಲಿ
ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ತುಮಕೂರು ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಮುಂದುವರೆದಿದೆ. ಪಾವಗಡ ತಾಲೂಕಿನ ಹುಸೇನ್ಪುರ ಗ್ರಾಮ ಜಲಾವೃತವಾಗಿದೆ. ಹುಸೇನ್ಪುರ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಹುಸೇನ್ಪುರ ಕೆರೆ ಕೋಡಿ ಬಿದ್ದು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಪಾವಗಡ ತಾಲೂಕಿನ ಹುಸೇನ್ಪುರ ಗ್ರಾಮ ಮಳೆ ನೀರಿನಿಂದ ಜಲಾವೃತವಾಗಿದೆ. ಹುಸೇನ್ಪುರ ಗ್ರಾಮದ ಹಲವು ಮನೆಗಳಿಗೂ ಕೂಡ ಈಗ ನೀರು ನುಗ್ಗಿರುವಂಥದ್ದು. ಹುಸೇನ್ಪುರ ಕೆರೆ ಕೋಡಿ ಬಿದ್ದು ಮನೆಗಳಿಗೆ ಮಳೆ ನೀರು ನುಗ್ತಾ ಇದೆ. ಈಗ ಸಾಮಾನ್ಯವಾಗಿ ನಗರ ಪ್ರದೇಶಗಳಿಗೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ಹಳ್ಳಿ ಭಾಗದ ಜನರು ಕೂಡ ಈ ಬಾರಿ ಮಳೆಯಿಂದ ಅಕ್ಷರಶಃ ತತ್ತರಿಸುತ್ತಾ ಇದ್ದಾರೆ. ಎಲ್ಲಂದ್ರಲ್ಲಿ ನೀರು 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 ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವು ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಮಳೆ ನೀರು ಹರ್ಕೊಂಡು ಹೋಗೋದಕ್ಕೆ ಸರಾಗವಾಗಿ ಜಾಗ ಇಲ್ಲದ ಪರಿಣಾಮ ಯಾವ ರೀತಿಯಾಗಿ ಇಡೀ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದೆ ಅನ್ನುವಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರದಿಂದ ಇಷ್ಟೆಲ್ಲ ಅನಾಹುತ ಸಂಭವಿಸಿದೆ. ಶ್ರೀಗಳ ಪರ ವಕೀಲರಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ. ಸೆಪ್ಟೆಂಬರ್ 1ರಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿರುವಂಥದ್ದು. ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿತ್ತು. ಶ್ರೀಗಳು ಇದೀಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶ್ರೀಗಳ ಪರ ವಕೀಲರಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಸೆಪ್ಟೆಂಬರ್ 1ರಂದು ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಮುರುಘಾ ಮಠದ ಅನಾಥಾಲಯದ ವಿದ್ಯಾರ್ಥಿನಿಯರಿಗೆ ಮುರುಘಾ ಶರಣರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಶ್ರೀಗಳ ಮೇಲೆ ಎಷ್ಟು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆಯಾಗಿತ್ತು. ಸೆಪ್ಟೆಂಬರ್ 1ರಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಮುರುಘಾ ಶರಣರು ಇವತ್ತು ಮಾತಾಡ್ತಾ ಇದ್ರು, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ನಿರಪರಾಧಿಯಾಗಿ ಹೊರ ಬರ್ತೀನಿ ಈ ಪ್ರಕರಣದಿಂದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಇದೆಲ್ಲದರ ಮಧ್ಯೆ ಕಾನೂನು ಹೋರಾಟಕ್ಕೂ ಕೂಡ ಇದೀಗ ಶ್ರೀಗಳು ಮುಂದಾಗಿದ್ದಾರೆ. ಶ್ರೀಗಳ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಜಾಮೀನು ಅರ್ಜಿ ಸೆಪ್ಟೆಂಬರ್ 1ರಂದು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು. ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬಾಲಕಿಯರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೂಡ ದಾಖಲು ಮಾಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಹಜವಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಈಗ ಸೆಪ್ಟೆಂಬರ್ 1ರಂದು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು. ಇನ್ನು 3 ದಿನಗಳ ಕಾಲ ಕಾಯಬೇಕು. ಸೊ ಅಲ್ಲಿವರೆಗೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗಬಹುದು ಅಂತ? ಸುಮ್ಮನೆ ಇವತ್ತು ಶ್ರೀಗಳ ಪರ ವಕೀಲರು 3 ಗಂಟೆ ಸುಮಾರಿಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಕೂಡ ಹಾಕುವಂತ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಸೆಪ್ಟೆಂಬರ್ 1ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಬಾಲಕಿಯರು ಯಾರಿದ್ದಾರೆ, ಇಬ್ರು ಸಂತ್ರಸ್ತರ ಬಾಲಕಿಯರು, ಆ ಬಾಲಕಿಯರಿಗೂ ಕೂಡ ಪ್ರತ್ಯೇಕವಾಗಿ ನೋಟಿಸ್ ಅನ್ನ ಕೋರ್ಟ್ ಜಾರಿ ಮಾಡಿದೆ. ಅಂದ್ರೆ ಪ್ರಮುಖವಾಗಿ ಅವರ ಪ್ರೆಸೆನ್ಸ್ ಅಲ್ಲಿ, ಅಂದ್ರೆ ಬಾಲಕಿಯರು 1ನೇ ತಾರೀಕಿನಂದು ಕೋರ್ಟ್ಗೆ ಹಾಜರಾಗಿ ಆರೋಪಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋಂಥದ್ದು ಅವರು ಖುದ್ದಾಗಿ ಪ್ರೆಸೆನ್ಸ್ ಅಲ್ಲಿ ಕೇಳಬೇಕು. ಆ ಒಂದು ಸಂದರ್ಭದಲ್ಲಿ ಬಾಲಕಿಯರನ್ನ ಅಬ್ಜೆಕ್ಷನ್ ಫೈಲ್ ಮಾಡಿದಂತಹ ವೇಳೆಯಲ್ಲಿ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಜಾಮೀನು ಕೊಡಬೇಡಿ ಅನ್ನಂತ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಕೊಡಲ್ಲ, ಅವರ ಒಂದು ಪ್ರೆಸೆನ್ಸ್ ಅಲ್ಲೂ ಕೂಡ ಅಷ್ಟೇ ಈ ಒಂದು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಸೆಪ್ಟೆಂಬರ್ 1ನೇ ತಾರೀಕುವರೆಗೂ ಕೂಡ ಈಗ ಶ್ರೀಗಳು ಕಾಯ್ಬೇಕಾಗಿರುತ್ತೆ. ಯಾಕಂದ್ರೆ ಒಂದು ಕಡೆ ಅರ್ಜಿ ವಿಚಾರಣೆಯನ್ನ ಇವತ್ತು ಕೈಗೆತ್ತಿಕೊಂಡಂತಹ ವೇಳೆಯಲ್ಲಿ ಎಲ್ಲೋ ಒಂದು ರೀತಿ ನಿರೀಕ್ಷಣಾ ಜಾಮೀನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಿಂದ ಮತ್ತು ಈಗಾಗಲೇ ಶ್ರೀಗಳಿಗಿರುವಂತಹ ಒಂದಷ್ಟು ಆರೋಗ್ಯದ ಸಮಸ್ಯೆಗಳ ಕುರಿತಾಗಿ ಕೂಡ ಅಷ್ಟೇ ಅದರಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ರು. ಜೊತೆಗೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ಸ್ ಅನ್ನು ಕೂಡ ಅಷ್ಟೇ ಅದಕ್ಕೆ ಅಟ್ಯಾಚ್ ಮಾಡ್ಕೊಟ್ಟಿದ್ರು. ಅಂದ್ರೆ ಶ್ರೀಗಳಿಗೆ ಆರೋಗ್ಯ ಸರಿ ಇಲ್ಲ, ಹೆಲ್ತ್ ತುಂಬಾ ಅಪ್ಸೆಟ್ ಆಗ್ತಿದೆ, ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದ ಅವರು ಆಘಾತಕ್ಕೊಳಗಾಗಿದ್ರೆ ಅವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ಒಂದು ವಾದವನ್ನು ಕೂಡ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ರೀತಿ ಏಕಾಏಕಿ ಈ ಒಂದು ಪ್ರಕರಣದ ಅರ್ಜಿಯನ್ನು ಕೈಗೆತ್ತಿಕೊಂಡಂತ ತಕ್ಷಣ ಈ ಒಂದು ಪ್ರಕರಣವನ್ನ ಸೆಪ್ಟೆಂಬರ್ 1ನೇ ತಾರೀಕಿಗೆ ಮುಂದೂಡಿದ್ದಾರೆ. ಜೊತೆಗೆ ಇಬ್ಬರು ಬಾಲಕಿಯರನ್ನ ಒಬ್ಬರು ಬಾಲಕಿಯರು ಕೂಡ ನೋಟಿಸ್ ಸರ್ವ್ ಮಾಡಿದ್ದು. ಸೆಪ್ಟೆಂಬರ್ 1ನೇ ತಾರೀಕು ಖುದ್ದಾಗಿ ಬಾಲಕಿಯರು ಕೂಡ ಕೋರ್ಟ್ಗೆ ಹಾಜರಾಗಿ ಇವರಿಗೆ ಜಾಮೀನನ್ನ ಕೊಡಬೇಕಾ ಬೇಡವಾ ಅಂತ ಅವರನ್ನೇ ಕೇಳ್ತೀನಿ ಅನ್ನುವಂತ ಒಂದು ಆದೇಶವನ್ನು ಕೂಡ ಜಿಲ್ಲಾ ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹದ್ದು.
ಸೌಮ್ಯ. ಸೊ ಹಾಗಾದ್ರೆ ಮಂಜುನಾಥ್, ಈಗ ಖುದ್ದು ಬಾಲಕಿಯರು ಬಂದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಹೇಳಿರೋದ್ರಿಂದಾಗಿ ಒಂದ್ ವೇಳೆ ಜಾಮೀನು ನಿರಾಕರಿಸಿದೆ ಆದಲ್ಲಿ ಶ್ರೀಗಳನ್ನ ಹಾಗಾದ್ರೆ ಬಂಧಿಸುವಂಥದ್ದು ಅಲ್ಲಿ ಕನ್ಫರ್ಮ್ ಅಂತಲೇ ಹೇಳಬಹುದಾ, ಹೇಗೆ? ಖಂಡಿತವಾಗ್ಲೂ ಸೌಮ್ಯ, ಯಾಕಂದ್ರೆ ಈಗ ಒಂದು ನಿರೀಕ್ಷೆ ಇದ್ದಿದ್ದು ಒಂದು. ಓಕೆ ಮಂಜುನಾಥ್, ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ನಾವಿದೀಗ ಮಠದ ಮುಂಭಾಗದ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಮಠದ ಭಕ್ತರು ಮಠದ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸಹಜವಾಗಿ ಶ್ರೀಗಳ ಪರವಾಗಿ ಒಂದಷ್ಟು ಅವರ ಭಕ್ತರು ಮಾತಾಡ್ತಾ ಇರುವಂಥದ್ದು, ಶ್ರೀಗಳ ಅಪರಾಧ ಎಸಗಿಲ್ಲ, ವಿನಃ ಅವರ ವಿರುದ್ಧ ಆರೋಪಗಳನ್ನ ಮಾಡಲಾಗ್ತಾ ಇದೆ, ಈ ರೀತಿಯಾಗಿ ಒಂದಷ್ಟು ಭಕ್ತರು ಮಾತಾಡ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲಿ ಮಠದ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ಬಾಲಕಿಯರ ಬಾಲ ಮಂದಿರದ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರಿಯಾಗಿ ತನಿಖೆಯನ್ನ ಮಾಡ್ತಿಲ್ಲ ಅಂತ ಹೇಳಿ 50 ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಶ್ರೀಸಾಮಾನ್ಯರಿಗೊಂದು ಪ್ರಭಾವಿಗಳಿಗೊಂದು ಕಾನೂನಾ ಅಂತ ಹೇಳಿ ಈಗ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಪ್ರತಿಭಟನಾಕಾರರು. ಬಾಲಕಿಯರ ಬಾಲ ಮಂದಿರದ ಬಳಿ ಡಿಸಿ ಕವಿತಾ ಮನ್ನಿಕೇರಿ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಜಿಲ್ಲಾಧಿಕಾರಿ ಬರ್ತಾ ಇದ್ದ ಹಾಗೆ ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ ಕಡೆ ಒಂದಷ್ಟು ಭಕ್ತರು ಶ್ರೀಗಳ ಪರವಾಗಿ ಮಾತಾಡ್ತಾ ಇದ್ರೆ, ಮತ್ತೆ ಒಂದಷ್ಟು ಜನ ಈಗ ಪ್ರಭಾವಿಗಳಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಅನ್ನೋ ರೀತಿಯಲ್ಲಿ ಇಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಕಾನೂನಲ್ಲೂ ಕೂಡ ಈಗ ಅದೇ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳ ವಿರುದ್ಧ ಅವರು ಘೋಷಣೆಯನ್ನ ಕೂಗಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರಿಯಾದಂತ ರೀತಿಯಲ್ಲಿ ಪ್ರಕರಣದಲ್ಲಿ ತನಿಖೆ ಆಗ್ತಾ ಇಲ್ಲ. ಖುದ್ದು ಬಾಲಕಿಯರೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಸತ್ಯಾಸತ್ಯತೆ ಏನಿದೆ ಇದನ್ನ ಕರೆಕ್ಟ್ ಆಗಿ ತನಿಖೆ ಮಾಡುವಂತ ಪ್ರಯತ್ನಗಳಾಗ್ತಾ ಇಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನ್ ಕೇಳಿ ಬಂದಿತ್ತು. ಇಬ್ಬರು ಬಾಲಕಿಯರಿಗೆ ಕೂಡ ನೋಟಿಸ್ ಜಾರಿ ಮಾಡಿದೆ ಜಿಲ್ಲಾ ನ್ಯಾಯಾಲಯ. ಕೋರ್ಟ್ಗೆ ಆಗ್ಬೇಕು ಅಂತ ಕೂಡ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದೆಲ್ಲದ್ರ ಮಧ್ಯೆ ಆ ಚಿತ್ರದುರ್ಗದ ಮಠದ ಮುಂದೆ ಒಂದು 50ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾಯಿಸಿದ್ದಾರೆ. ಡಿಸಿ ಅವರ ವಿರುದ್ಧ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವುದೇ ಒಂದು ಪ್ರಕರಣ ಆಗಿರ್ಬೋದು, ಜನಸಾಮಾನ್ಯರಿಂದ ಈ ರೀತಿಯಾದಂತಹ ಒಂದು ಕೃತ್ಯ ಆಗಿದ್ದಲ್ಲಿ ತಕ್ಷಣಕ್ಕೆ ಅವರನ್ನ ಪೊಲೀಸರು ಬಂಧಿಸ್ತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು, ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ತಾ ಇದ್ರು. ಆದ್ರೆ ಶ್ರೀಗಳ ವಿಚಾರದಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ. ಪ್ರಭಾವಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಅನ್ನುವ ರೀತಿಯಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸರಿಯಾದ ಹಾದಿಯಲ್ಲಿ ಪ್ರಕರಣದ ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಮುರುಘಾ ಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕಿಯರನ್ನ ಸಿಡಬ್ಲ್ಯೂಸಿಯಿಂದ ಕರೆದೊಯ್ದಿದ್ದಾರೆ ಪೊಲೀಸರು. ಸ್ಥಳ ಮಹಜರು ಮಾಡಲು ಮಠಕ್ಕೆ ಪೊಲೀಸರು ಇದೀಗ ಬಾಲಕಿಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುರುಘಾ ಶ್ರೀಗಳ ವಿರುದ್ಧ ಬಾಲಕಿಯರು ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸ್ಥಳ ಮಹಜರು ಮಾಡೋದಕ್ಕೆ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಚಿತ್ರದುರ್ಗ ಮುರುಘಾ ಮಠಕ್ಕೆ ಎಸ್ಪಿ ಕೆ ಪರಶುರಾಮ್ ಭೇಟಿ ನೀಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಸಿಡಬ್ಲ್ಯೂಸಿ ಕಮಿಟಿ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗುತ್ತೆ. ಸಂತ್ರಸ್ತ ಬಾಲಕಿಯರನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ತನಿಖಾ ತಂಡ ಮಠದ ಒಳಗೆ ಪ್ರವೇಶಿಸಿದ ಬಳಿಕ ಬಾಗಿಲನ್ನ ಕ್ಲೋಸ್ ಮಾಡಲಾಗಿದೆ. ತನಿಖೆಗೆ ಬಂದ ವೇಳೆ ಮಠದ ಬಾಗಿಲನ್ನ ಹಾಕಿದ ಹಿನ್ನೆಲೆಯಲ್ಲಿ ಮಠದ ಭಕ್ತರಿಂದ ಬಾಗಿಲನ್ನ ಹಾಕಿದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಲಾಗಿದೆ. ತನಿಖೆ ನಡೆಸಿ ಆದ್ರೆ ಬಾಗಿಲನ್ನ ಹಾಕಿದ್ದು ತಪ್ಪು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠದ ಇತಿಹಾಸದಲ್ಲಿ ಬಾಗಿಲನ್ನ ಹಾಕಿರ್ಲಿಲ್ಲ, ಈಗ ಯಾಕೆ ಹಾಕಿದ್ರಿ ಅಂತ ಮಠದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಧಿಕಾರಿಗಳು ಸ್ಥಳ ಮಹಜರು ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳೆಲ್ಲವೂ ಮಠದ ಒಳಗೆ ಪ್ರವೇಶ ಮಾಡಿದ್ಮೇಲೆ ಆ ಮೇನ್ ಡೋರ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮಠದ ಇತಿಹಾಸದಲ್ಲೇನೆ ಈ ರೀತಿಯಾಗಿ ಡೋರ್ ಕ್ಲೋಸ್ ಮಾಡಿರ್ಲಿಲ್ಲ, ನೀವ್ ಯಾಕೆ ಕ್ಲೋಸ್ ಮಾಡ್ಕೊಂಡು ತನಿಖೆ ಮಾಡ್ತಿದ್ದೀರಿ, ತನಿಖೆ ಮಾಡ್ಬೇಕಾ ಮಾಡಿ, ಆದ್ರೆ ಡೋರ್ ಕ್ಲೋಸ್ ಮಾಡಿದ್ ಯಾಕೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬಾಲಕಿಯರಿಂದ ಲಿಖಿತ ಹೇಳಿಕೆಯನ್ನ ಪಡ್ಕೊಳ್ಳಲಾಗಿತ್ತು, ಮಾಹಿತಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಡ್ಕೊಳ್ಳಲಾಗಿತ್ತು. ಇದೀಗ ಬಾಲಕಿಯರನ್ನ ಮಠಕ್ಕೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನೇನು ಮಾಡಿದ್ರು, ಅನಾಥಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಇಬ್ಬರು ಹೆಣ್ಣು ಮಕ್ಕಳನ್ನ ಶ್ರೀಗಳು
ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಈ ಕೃತ್ಯದಲ್ಲಿ ಹಾಸ್ಟೆಲ್ನ ವಾರ್ಡನ್ನ ಜೊತೆ 3 ಜನ ಒತ್ತಾಯಿಸಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ಅಂತ ಹೇಳಿ ಒಂದಷ್ಟು ಆರೋಪಗಳನ್ನೇನ್ ಮಾಡಲಾಗಿತ್ತು. ಯುವತಿಯರ ಪರವಾಗಿ ಪೊಲೀಸರಿಗೆ ಸಲ್ಲಿಸಿರುವ ದೂರಿನಲ್ಲೂ ಕೂಡ ತಿಳಿಸಲಾಗಿತ್ತು. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಕೋರ್ಟ್ನಲ್ಲಿ ಶ್ರೀಗಳು ನಿರೀಕ್ಷಣಾ ಜಾಮೀನ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ, ಮತ್ತೊಂದ್ ಕಡೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಆಲ್ರೆಡಿ ಒಂದ್ ಕಡೆ ಸ್ಥಳ ಮಹಜರಿಗೆ ಅಧಿಕಾರಿಗಳೆಲ್ಲರೂ ಮಠಕ್ಕೆ ಬಂದಿದ್ದಾರೆ, ಮತ್ತೊಂದ್ ಕಡೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಸೇರುವಂತಹ ಜನರು ಮಠದ ಭಕ್ತರ, ಶ್ರೀಗಳ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದ, ಅಥವಾ ಶ್ರೀಗಳ ವಿರುದ್ಧ ಸರಿಯಾಗಿ ತನಿಖೆಯನ್ನ ಮಾಡ್ತಿಲ್ಲ ಅಂತ ಶ್ರೀಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತವ್ರು? ಅಲ್ಲಿ ಸೇರಿರುವಂತಹ ಜನರು ಯಾರು? ಎಸ್ ಸೌಮ್ಯ, ಈಗಾಗಲೇ ಶ್ರೀಗಳ ಮಠದ ಮುಂಭಾಗದಲ್ಲಿ ನೆರೆದಿರುವಂಥದ್ದು ಶ್ರೀಗಳ ಭಕ್ತರು ಅಂತ ಹೇಳ್ಬೋದು. ಯಾಕಂದರೆ ಶ್ರೀಗಳನ್ನ ಇವತ್ತು ಮಹಜರಿಗೆ ಅಂತೇನೋ ಇಬ್ಬರು ಬಾಲಕಿಯರನ್ನ ಕರ್ಕೊಂಡು ಬಂದಿದ್ದಾರೆ. ಬಾಲಕಿಯರನ್ನ ಈಗಾಗಲೇ ಒಂದು ಮಠದ ಒಳಗಡೆ ಕರ್ಕೊಂಡೋಗಿ ಒಂದು ಮಹಜರನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಬಾಲಕಿಯರು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದರು, ದೈಹಿಕವಾಗಿ ಅವರು ಅಂದರೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಏನೊಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ, ಆ ಒಂದು ದೂರಿನ ಅನ್ವಯವಾಗಿ ಈಗಾಗಲೇ ಮಹಜರಿಗೆ ಅಂತ ಕರ್ಕೊಂಡು ಬಂದಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ಒಮ್ಮೆ ಗಮನಿಸ್ತಾ ಇರ್ಬೋದು. ಇಲ್ಲಿ ಪ್ರಮುಖವಾಗಿ ಇವತ್ತು ಮಠದ ಭಕ್ತಾದಿಗಳು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಕಾರಣ ಅಂತಂದ್ರೆ, ನೇರವಾಗಿ ನಿಮ್ಗೇನು ದೃಶ್ಯದಲ್ಲಿ ಕಾಣ್ತಿದೆ ಅದೊಂದು ಮುರುಘಾ ಮಠ. ಆ ಒಂದು ಮುರುಘಾ ಮಠಕ್ಕೆ ಮಹಜರಿನ ಹಿನ್ನೆಲೆಯಲ್ಲಿ ಬಾಗ್ಲಾಕ್ತಾರೆ. ಅಂದ್ರೆ ಬಾಗ್ಲಾಕಿದ್ದಂತಹ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನೆರೆದಿದ್ದಂತಹ ಭಕ್ತಾದಿಗಳು ಒಂದು ರೀತಿಯಾದಂತಹ ಘೋಷಣೆಗಳನ್ನ ಕೂಗ್ತಾರೆ. ಅಂದ್ರೆ ಈ ರೀತಿಯಾಗಿ ತಪ್ಪು ಪ್ರಕರಣ ಅಂದ್ರೆ ತಪ್ಪು ಕೇಸ್ ಹಾಕ್ಬಿಟ್ಟು ಇವತ್ತು ಈ ಒಂದು ಮಠವನ್ನ ಬಾಗ್ಲಾಕುವಂತಹ ಸ್ಥಿತಿಗೆ ತಲುಪಿದೆ. ಆ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಘೋಷಣೆಗಳನ್ನ ಕೂಗ್ತಾರೆ. ತಕ್ಷಣವೇ ಇಲ್ಲಿದ್ದಂತಹ ಪೊಲೀಸರು ಕೂಡ ಅಷ್ಟೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಈಗ ಮಠದ ಒಳಗಡೆ ಯಾವುದೇ ಒಬ್ಬ ಭಕ್ತಾದಿಯನ್ನು ಕೂಡ ಅಷ್ಟೇ ಬಿಡದ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಮುಖ್ಯ ದ್ವಾರ ಏನಿದೆ, ಮುಖ್ಯ ದ್ವಾರಕ್ಕಿಂತ ಮುಂಚೆ ಇರುವಂತಹ ಒಂದು ಗೇಟ್ ಏನಿದೆ, ಆ ಒಂದು ಗೇಟ್ ನಲ್ಲಿ ಸುಮಾರು 50ಕ್ಕೂ ಅಧಿಕ ಭಕ್ತಾದಿಗಳು ಬರ್ತಾರೆ. ಬಂದು ಏಕಾಏಕಿ ಮಹಜರಿನ ಹಿನ್ನೆಲೆಯಲ್ಲಿ ಒಂದು ಮಠಕ್ಕೆ ಬಾಗ್ಲನ್ನ ಜಡಿದಿದ್ದಂತ ಕಾರಣಕ್ಕೋಸ್ಕರ ಅವರು ಒಂದು ಘೋಷಣೆಗಳನ್ನ ಕೂಗ್ತಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಈಗ ಒಂದು ತನಿಖೆಯ ಭಾಗವಾಗಿ ಮಹಜರ್ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ಮಠವನ್ನ ಸ್ವಲ್ಪ ಸಮಯದ ಕಾಲ ಒಂದು ಬಾಗ್ಲನ್ನ ಕ್ಲೋಸ್ ಮಾಡಿಸಿದ್ವಿ ಅಂತ ಒಂದು ಅವರಿಗೆ ಮನವಿಯನ್ನ ಮಾಡ್ಕೊಂತಾರೆ. ಯಾರು ಕೂಡ ಅಷ್ಟೇ ಇಲ್ಲಿ ಪ್ರತಿಭಟನೆಯನ್ನು ಮಾಡಬೇಡಿ ಅಂತ ಅವರು ಕೂಡ ಅಷ್ಟೇ ತಿಳಿ ಹೇಳ್ತಾರೆ. ಸದ್ಯಕ್ಕೆ ಪ್ರತಿಭಟನಾಕಾರರೆಲ್ಲರೂ ಕೂಡ ಅಷ್ಟೇ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಮಠದಲ್ಲಿ ಈಗಾಗಲೇ ಶ್ರೀಗಳು ಕೂಡ ಇದ್ದಾರೆ, ಮತ್ತು ಒಂದು ಬಾಲಕಿಯರನ್ನು ಕೂಡ ಈಗಾಗಲೇ ಕರ್ಕೊಂಡು ಬಂದಿದೆ. ಸದ್ಯಕ್ಕೆ ನೇರವಾಗಿ ಮೊದಲನೇದಾಗಿ ಬಾಲಕಿಯರನ್ನ ಕರ್ಕೊಂಡು ಬಂದು ಹಾಸ್ಟೆಲ್ನಲ್ಲಿ ಕೂಡ ಮಹಜರನ್ನ ಮಾಡಿದರೆ, ತದನಂತರ ಮಠಕ್ಕೆ ಈಗ ಕರ್ಕೊಂಡೋಗಿ ಮಹಜರ ಪ್ರಕ್ರಿಯೆಯನ್ನು ಕೂಡ ಮಾಡ್ತಿರುವಂತದ್ದು. ಒಂದು ಕಡೆ ಮಹಜರನ ಪ್ರಕ್ರಿಯೆ ಆಗ್ತಿದ್ರೆ, ಮತ್ತೊಂದು ಕಡೆ ಕೂಡ ಅಷ್ಟೇ ನಿರೀಕ್ಷಣಾ ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಅಷ್ಟೇ ಶ್ರೀಗಳು ಇವತ್ತು ಅವರ ಪರ ವಕೀಲರಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕ್ತಾರೆ. 3 ಗಂಟೆಗೆ ಒಂದು ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಕೈಗೆತ್ಕೊಳ್ತಾರೆ. ಆದರೆ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈಗಾಗಲೇ ಮುಂದೂಡಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಇಬ್ಬರು ಬಾಲಕಿಯರಿಗೂ ಕೂಡ ಸದ್ಯಕ್ಕೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೋಟಿಸ್ ಇಶ್ಯೂ ಮಾಡೋದಕ್ಕೆ ಒಂದು ಕಾರಣ ಅಂತಂದ್ರೆ, 1ನೇ ತಾರೀಕಿಗೆ ಏನು ಜಾಮೀನು ಅರ್ಜಿಯನ್ನ ವಿಚಾರಣೆ ಮುಂದೂಡಿದೀವಿ, ಆ 1ನೇ ತಾರೀಕಿನಂದು ಇಬ್ಬರು ಬಾಲಕಿಯರು ಕೂಡ ಅಷ್ಟೇ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ಗೆ ಹಾಜರಾಗಿ ಅವರು ಘಟನೆ ಬಗ್ಗೆ ಕೂಡ ಹೇಳ್ಬೋದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಬಾಲಕಿಯರು ಅವತ್ತು ಹೇಳ್ತಾರೆ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಸದ್ಯಕ್ಕೆ ಎಲ್ಲೋ ಒಂದು ರೀತಿ ಇವತ್ತು ನಿರೀಕ್ಷಣಾ ಜಾಮೀನಿನ ಆಸೆಯಲ್ಲಿದ್ದಂತಹ ಶ್ರೀಗಳಿಗೆ ಎಲ್ಲೋ ಒಂದು ರೀತಿ ಅದು ಸಂಕಷ್ಟ ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಜಾಮೀನು ಅರ್ಜಿ ವಿಚಾರಣೆ ಇರೋದಿಲ್ಲ. ಜೊತೆಗೆ ಸಾಲು ರಜೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಗಣೇಶ ಗೌರಿ ಹಬ್ಬದ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ರಜೆ ಇರುವಂಥ ಕಾರಣಕ್ಕೋಸ್ಕರ ಈಗೇನಾದರೂ ಪೊಲೀಸರು ಮಹಜರು ಪ್ರಕ್ರಿಯೆ ಆದಂತಹ ಬಳಿಕ ಶ್ರೀಗಳನ್ನ ಏನಾದರೂ ವಶಕ್ಕೆ ಪಡೆದು ಅಥವಾ ಅರೆಸ್ಟ್ ಮಾಡಿದ್ರು ಅನ್ಕೊಳ್ಳಿ, 2 ದಿನಗಳವರೆಗೂ ಕೂಡ ಅಷ್ಟೇ ಶ್ರೀಗಳು ಇಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ, ಅಥವಾ ಕಸ್ಟಡಿ ಅವಶ್ಯಕತೆ ಇಲ್ಲ ಅಂದಂತಹ ವೇಳೆಯಲ್ಲಿ ಶ್ರೀಗಳು ಜೈಲಿಗೆ ಕೂಡ ಹೋಗಬೇಕಾಗಿದೆ. ಸದ್ಯಕ್ಕೆ ಈಗ 1ನೇ ತಾರೀಕುವರೆಗೂ ಕೂಡ ಯಾವುದೇ ಜಾಮೀನು ಪ್ರಕ್ರಿಯೆ ಕೂಡ ಅಷ್ಟೇ ಇರೋದಿಲ್ಲ. ಸದ್ಯಕ್ಕೆ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದಂತ ಬಳಿಕ ಮುಂದೆ ಯಾವ ಕ್ರಮ ಕೈಗೊಳ್ತಾರೆ. ಯಾಕಂದ್ರೆ ಇದುವರೆಗೂ ಕೂಡ ಅಷ್ಟೇ ಇಬ್ಬರು ಬಾಲಕಿಯರನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕರ್ಕೊಂಡು ಹೋಗಿಲ್ಲ, 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡ್ಕೊಂಡಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರೀಗ ಮಹಜರ್ಗೆ ಕರ್ಕೊಂಡು ಬಂದಿರುವಂತದ್ದು. ಮಹಜರು ಪ್ರಕ್ರಿಯೆ ಪೂರ್ಣಗೊಂಡಂತಹ ಬಳಿಕ ಪೊಲೀಸರು ಮತ್ತೆ ಯಾವ ರೀತಿಯಂತ ನಡೆಯನ್ನು ಕಡೆ ಹೋಗ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ.
ಸದ್ಯಕ್ಕೆ ಮಹಜರು ಪ್ರಕ್ರಿಯೆ ಬಹುತೇಕ ಇನ್ನ 1 ಗಂಟೆಗಳ ಕಾಲ ಇದೆ. ಯಾಕಂದ್ರೆ ಈಗಾಗಲೇ ಬಂದು ಒಂದು ಅರ್ಧ ಗಂಟೆ ಆಗಿದೆ. ಸುಮಾರು ಇನ್ನೂ 1-1.5 ಗಂಟೆ ಒಳಗಾಗಿ ಮಹಜರು ಪ್ರಕ್ರಿಯೆ ಮುಗಿದಂತ ಬಳಿಕ ನೇರವಾಗಿ ಮತ್ತೆ CWCಗೆ ಹೋಗ್ತಾರ ಅಥವಾ ನ್ಯಾಯಾಧೀಶರ ಮನೆಗೇನಾದ್ರೂ ಕರ್ಕೊಂಡು ಹೋಗ್ತಾರ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ ಸೌಮ್ಯ. ಈಗ ಮಂಜುನಾಥ್, ಒಂದ್ ಕಡೆ ಸ್ಥಳ ಮಹಜರಿಗೆ ಬಾಲಕಿಯರನ್ನ ಅಲ್ಲಿ ಮಠಕ್ಕೆ ಕರ್ಕೊಂಡು ಬರಲಾಗಿದೆ, ಮತ್ತೊಂದ್ ಕಡೆ ಶ್ರೀಗಳು ಕೂಡ ಮಠದಲ್ಲೇ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಈಗ ಅಲ್ಲಿ ಒಂದಷ್ಟು ಜನ ಭಕ್ತರು ಕೂಡ ಅಲ್ಲಿ ಸೇರಿರುವಂತದ್ದು, ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಸದ್ಯದ ಮಟ್ಟಿಗೆ ಅಲ್ಲಿ ಯಾವ ರೀತಿಯಾಗಿದೆ ಸಿಚುವೇಶನ್, ಮತ್ತೆ ಈಗ ಸ್ಥಳ ಮಹಜರ್ ಆದ ಬಳಿಕ ಏನ್ ಪ್ರಕ್ರಿಯೆ ನಡೆಯುತ್ತೆ? ಸೊ ಮತ್ತಷ್ಟು ಮಾತಾಡಿಸ್ತೀನಿ ಮಂಜುನಾಥ್. ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ನೋಡೋಣ. ಮಠದ ಇತಿಹಾಸದಲ್ಲಿ ಮಠದ ಬಾಗಿಲನ್ನ ಹಾಕಿಲ್ಲ, ಈಗ ಯಾಕೆ ಹಾಕಿದ್ರಿ ಅಂತ ಹೇಳಿ ಮಠದ ಭಕ್ತರು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆಗೆ ಬಂದ ವೇಳೆ ಮಠದ ಬಾಗಿಲನ್ನ ಹಾಕಿದ ಹಿನ್ನೆಲೆಯಲ್ಲಿ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಠದ ಭಕ್ತರಿಂದ ಬಾಗಿಲು ಹಾಕಿದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ತನಿಖೆ ನಡೆಸಿ ಆದ್ರೆ ಬಾಗಿಲು ಹಾಕಿದ್ದು ತಪ್ಪು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಮಠದ ಬಾಗಿಲನ್ನ ಹಾಕಿರಲಿಲ್ಲ, ನೀವು ತನಿಖೆ ಮಾಡ್ಬೇಕಾ, ತನಿಖೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಾಗೆ ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ, ಆದ್ರೆ ಮಠದ ಬಾಗಿಲನ್ನ ಯಾಕೆ ಹಾಕಿದ್ರಿ ಅಂತ ಹೇಳಿ ಅಲ್ಲಿ ನೆರೆದಿರುವಂತಹ ಭಕ್ತರು, ಮಠದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಒಂದು 50ಕ್ಕೂ ಹೆಚ್ಚು ಮಠದ ಭಕ್ತರು ಮಠದ ಮುಂಭಾಗದಲ್ಲೇ ಅಲ್ಲಿ ನೆರೆದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ. ಇನ್ನು ಅಧಿಕಾರಿಗಳು ಬಂದಿದ್ದಾರೆ, ತನಿಖೆ ಮಾಡ್ಲಿ, ಆದ್ರೆ ಅದಕ್ಕೆ ಅಭ್ಯಂತರ ಏನಿಲ್ಲ, ಆದ್ರೆ ಮಠದ ಬಾಗಿಲನ್ನ ಹಾಕಿದ್ ಯಾಕೆ ಅಂತ ಹೇಳಿ ಅಲ್ಲಿ ಭಕ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಉತ್ತರ ಕೊಟ್ರು? ಎಸ್, ಖಂಡಿತವಾಗ್ಲೂ ಸೌಮ್ಯ. ಯಾಕಂದ್ರೆ ಇವತ್ತು ಮಹಾಜರಿಗೆ ಅಂತ ಬಾಲಕಿಯರನ್ನ ಕರ್ತಂದಂತ ವೇಳೆಯಲ್ಲಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಅಷ್ಟೇ ನೆರೆದಿದ್ರು. ನೀವು ದೃಶ್ಯದಲ್ಲೂ ಕೂಡ ಅಷ್ಟೇ ಗಮನಿಸ್ತಾ ಇರ್ಬೋದು. ಒಂದು ಕಡೆ ಮಳೆ ಬಹು ಜೋರಾಗಿ ಹೊಡಿತಾ ಇದೆ. ಮಳೆಯ ನಡುವೆ ಕೂಡ ಅಷ್ಟೇ ಭಕ್ತಾದಿಗಳು ಈ ಒಂದು ಮಠದಿಂದ ಹೋಗ್ತಾ ಇಲ್ಲ. ಈ ಮಠದ ಮುಂಭಾಗದಲ್ಲಿ ಈಗಾಗಲೇ ಅವ್ರು ನಿಂತಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರೋ. ಸುಮಾರು 500ಕ್ಕೂ ಅಂದ್ರೆ 50ಕ್ಕೂ ಅಧಿಕ ಭಕ್ತಾದಿಗಳು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಕಾರಣ ಅಂತಂದ್ರೆ ಮಹಜರಿಗೆ ಅಂತ ಪೊಲೀಸರು ಬಂದಂತ ವೇಳೆಯಲ್ಲಿ ಆ ಒಂದು ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡ್ತಾರೆ. ಅಂದ್ರೆ ಯಾರಿಗೂ ಕೂಡ ಅಷ್ಟೇ ಕಾಣಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಆ ಒಂದು ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡ್ತಾರೆ. ಮುಖ್ಯ ದ್ವಾರವನ್ನ ಕ್ಲೋಸ್ ಮಾಡಿದಂತ ಒಂದು ಕಾರಣಕ್ಕೋಸ್ಕರ ಇಡೀ ಒಂದು ಮಠದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಷ್ಟೇ ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಿರಲಿಲ್ಲ. ನೀವು ಪೊಲೀಸರು ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಿದಿರ ಅಂತೇಳಿ ಪೊಲೀಸರ ವಿರುದ್ಧ ಅವರು ಘೋಷಣೆಗಳನ್ನ ಕೂಗ್ತಾರೆ. ಘೋಷಣೆಗಳು ಕೂಗಿದಂತ ತಕ್ಷಣವೇ ಪೊಲೀಸರು ಅಲರ್ಟ್ ಆಗ್ತಾರೆ. ಸದ್ಯಕ್ಕೀಗ ಪೊಲೀಸರು ಕೂಡ ಅಷ್ಟೇ ಸುಮಾರು 15ಕ್ಕೂ ಅಧಿಕ ಪೊಲೀಸರನ್ನ ಇಲ್ಲಿ ಮೊಕ್ಕ ಮೂಡಿದ್ದಾರೆ. ಯಾವುದೇ ಭಕ್ತರನ್ನು ಕೂಡ ಅಷ್ಟೇ ಒಳಗಡೆ ಕರೆಸ್ಕೊಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಮಹಜರು ಪ್ರಕ್ರಿಯೆ ನಡೀತಿದೆ. ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ, ಮತ್ತೊಂದು ಕಡೆ ಶ್ರೀಗಳು ಕೂಡ ಅಷ್ಟೇ ಈಗ ಮಠದ ಒಳಭಾಗದಲ್ಲಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಮಹಜರು ಪ್ರಕ್ರಿಯೆ ಮುಗಿಯುವಂತವರೆಗೂ ಕೂಡ ಅಷ್ಟೇ ಯಾವುದೇ ಭಕ್ತಾದಿಗಳು ಕೂಡ ಅಷ್ಟೇ ಮಠದ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದರೆ. ಸದ್ಯಕ್ಕೆ ಘೋಷಣೆಗಳು ಕೂಗಿದ ಅಂತ ಬಳಿಕ ಅವ್ರಿಗೂ ಕೂಡ ತಿಳಿ ಹೇಳಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಭಕ್ತಾದಿಗಳು ಕೂಡ ಅಷ್ಟೇ ಈಗ ಆ ಒಂದು ಮಠದ ಮುಂಭಾಗದಲ್ಲಿ ನೆರೆದಿರುವಂತದ್ದು. ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಇಲ್ಲಿ ಬಾಲಕಿಯರು ಏನೆಲ್ಲ ಆರೋಪಗಳನ್ನ ಮಾಡಿದ್ರು. ಯಾಕಂದ್ರೆ ದೂರು ನೀಡಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ FIR ನಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ತದನಂತರ ಪೊಲೀಸರು CWC ಯಲ್ಲಿರಿಸಿ ಒಂದು ಎನ್ಕ್ವೈರಿ ಮಾಡಿದಂತ ಸ್ಟೈಲ್ನಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ನಲ್ಲಿ ಕೂಡ ಅಷ್ಟೇ ಈ ಒಂದು ಮಠದಲ್ಲಿ ಏನೆಲ್ಲ ರೀತಿಯಂತ ದೌರ್ಜನ್ಯಗಳು ಅವ್ರ ಮೇಲೆ ಆಯ್ತು ಮತ್ತು ಯಾವ ಸ್ಥಳದಲ್ಲಿ ದೌರ್ಜನ್ಯ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಎಳೆಯಾಗಿ ಬಿಟ್ಟಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಸದ್ಯ ಇಬ್ಬರು ಬಾಲಕಿಯರನ್ನು ಕೂಡ ಅಷ್ಟೇ ಕರೆತಂದು ಮಹಾಜರನ್ನ ಮಾಡ್ತಿದ್ದಾರೆ. ಯಾವ ಸ್ಥಳದಲ್ಲಿ ಅವ್ರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಆಯ್ತು, ಅವ್ರ ಮೇಲೆ ಎಲ್ಲಿ ಅಸಾಲ್ಟ್ ಆಯ್ತು, ಅದಕ್ಕೆ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿರುವಂತದ್ದು. ಸದ್ಯಕ್ಕೆ ಮಠದ ಒಳಭಾಗ ಅಂದ್ರೆ ಶ್ರೀಗಳು ಇರುವಂತಹ ಒಂದು ಕೊಠಡಿಯಲ್ಲಿ ಈಗ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಶ್ರೀಗಳ ಮಹಜರು ಕೊಠಡಿಯಲ್ಲಿ ಮಹಜರು ಪ್ರಕ್ರಿಯೆ ಮುಗಿದಂತ ಬಳಿಕ ಬಹುತೇಕ ಹಾಸ್ಟೆಲ್ಗೆ ಕರೆದೊಯ್ತಾರೆ. ಹಾಸ್ಟೆಲ್ಗೆ ಕರೆದೊಯ್ದು ಕೂಡ ಅಷ್ಟೇ ಅಲ್ಲಿ ಕೂಡ ಅಷ್ಟೇ ಮಹಜರು ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ತದನಂತರ ಮುಂದಿನ ಯಾವ ನಡೆಯನ್ನ ಪೊಲೀಸರು ಅನುಸರಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಮಹಜರು ಕಾರ್ಯ ಒಂದು ಪೆಂಡಿಂಗ್ ಉಳ್ಕೊಂಡಿತ್ತು. ಒಂದಷ್ಟು ಸಾಕ್ಷಿಗಳನ್ನು ಕೂಡ ಅಷ್ಟೇ ಕಲೆ ಹಾಕಬೇಕಾಗಿತ್ತು. ಆ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸಿದಂತ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿದೆ. ಯಾಕಂದ್ರೆ 164 ಸ್ಟೇಟ್ಮೆಂಟ್ ಇದುವರೆಗೂ ಕೂಡ ಆಗಿಲ್ಲ. 164 ಸ್ಟೇಟ್ಮೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಶ್ರೀಗಳನ್ನ ಅರೆಸ್ಟ್ ಮಾಡಲೇಬೇಕು, ಬೇರೆ ದಾರಿ ಕೂಡ ಅಷ್ಟೇ ಪೊಲೀಸರಿಗಿಲ್ಲ. ಆ ನಿಟ್ಟಿನಲ್ಲಿ 164 ಸ್ಟೇಟ್ಮೆಂಟ್ ಡಿಲೇ ಆಗ್ತಿರೋದಕ್ಕೂ ಕೂಡ ಅಷ್ಟೇ ಒಂದಷ್ಟು ಸಂಘಟನೆಗಳು CWC ಮುಂದೆ ಕೂಡ ಅಷ್ಟೇ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚನ್ನಪಟ್ಟಣದ ಕೋಲೂರು ಗ್ರಾಮದಲ್ಲಿ ಸಿಎಂ ಮಳೆ ಹಾನಿಯನ್ನ ವೀಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆದ್ದಾರಿ ಕಾಮಗಾರಿ ಬಗ್ಗೆ ಸಿಎಂಗೆ ಜನ ದೂರನ್ನ ಹೇಳಿದ್ದಾರೆ. ಚನ್ನಪಟ್ಟಣದ ಕೋಲೂರು ಗ್ರಾಮದಲ್ಲಿ ಸಿಎಂ ನೆರೆ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಅಲ್ಲಿ ಮಳೆಯಿಂದ ಆಗಿರುವಂತಹ ಹಾನಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ದೂರನ್ನ ಸಲ್ಲಿಸಿರುವಂತದ್ದು ಆ ಗ್ರಾಮಸ್ಥರು. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಹೆದ್ದಾರಿಯಿಂದ, ಹೆದ್ದಾರಿ
ಕಾಮಗಾರಿ ಶುರು ಮಾಡಿದ್ಮೇಲೆ ನಮ್ಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇರೋದು. ಸದ್ಯದ ಸಿಚುವೇಶನ್ ಏನಾಗಿದೆ, ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಇದೆಲ್ಲದ್ರ ಬಗ್ಗೆ ಜನ ಸಿಎಂಗೆ ದೂರನ್ನ ಕೊಡ್ತಾ ಇರುವಂತದ್ದು ಲೈವ್ ವಿಜುವಲ್ಸ್ ಅನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಸದ್ಯ ಕೋಲೂರಲ್ಲಿ ಜನ ದೂರ ಹೇಳ್ತಾ ಇದ್ದಾರೆ. ಮೊನ್ನೆ ಜೀವ ಉಳಿದಿರೋದೇ ಬಾಳ್ತಿರಿದ್ರೆ ಸರ್ ಮಕ್ಕಳುಗಳು ಈಗ ಒಂದು 20 days ಹಿಂದೆ ಇವು ಅಣ್ಣನೂ ಬಂದಿದ್ರು, ಅವರು ಬಂದಿದ್ರು, ಎಲ್ಲ ನೋಡ್ಕೊಂಡು ಹೋದ್ರು. ಅದೇ ತಿರ್ಗಾ ರಿಕವರಿ ಆಯ್ತು. ಒಬ್ಬೊಬ್ರು ಮಾತಾಡಿದ್ರೆ ಪೈಪ್ ಹಾಕತ್ತೆ ಸಮಸ್ಯೆ. ಆಮೇಲೆ ಮೂರಿತ್ತು, ಮೋರಿಗಳು ಮೂರಿತ್ತು. ಈಗ ಅವನ್ನೆಲ್ಲ ಚಿಕ್ಕ ಚಿಕ್ಕದ್ ಮಾಡಿದ್ರು. ಇದು ಪೈಪ್ ಹಾಕಿದ್ರು. ತುಂಬಾ ಅಲ್ಲಿ ನಮ್ಮ ಹುಡುಗರುಗಳು ಕೇಳಿದ್ರು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಯಾರು ನ್ಯಾಯ ಕೇಳುವಂಗಿಲ್ಲ, ತಗೊಂಡೋಗಿ ಎದುರಿಸ್ತಾರೆ. ಇದನ್ನ ಯಾರು ನಾವು ಕೇಳಕ್ ಹೋದ್ರೆ ಕಷ್ಟ ಆಗಿದೆ. ನ್ಯಾಷನಲ್ ಅವ್ರಿಗೆ ಕನ್ನಡ ಬರಲ್ಲ, ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ನಮ್ಮ ಹುಡುಗರೇನ ತಡೆಯಕ್ ಹೋದ್ರೆ ನಾವು ಪೊಲೀಸರು ಕಳಿಸ್ತೀವಿ ಅಂತ. ಪೊಲೀಸರು ಅವ್ರಿಗಿಂತ ನೀವು ಕಂಡಿದ್ದೀರಾ, ಇಂಜಿನಿಯರ್ಗಿಂತ ನೀವು ಕಂಡಿದ್ದೀರಾ. ಸ್ಥಳೀಯವಾಗಿರೋ ಏನು ಹೇಳುವಂಗಿಲ್ಲ. ಇಂಜಿನಿಯರ್ ಅವರೆಲ್ಲೋ ಡೆಲ್ಲಿ ಅವರು ಎಲ್ಲೋ ಬಂದಿರ್ತಾರೆ, ಇವರು ಮೂಲಗಳು ನೋಡಿರುವುದಿಲ್ಲ. ಇದು ತುಂಬಾ ಸಮಸ್ಯೆ. ಮೂರಿನ ಸಣ್ಣ ಮಾಡಿದ್ದಾರೆ, ಕೆಲವು ಮೂರಿನ ಮುಚ್ಚ ಬಿಟ್ಟಿದ್ದಾರೆ. ಹೀಗಾಗಿ ತೊಂದರೆ ಆಗಿದೆ. ನಾಳೆ ದಯವಿಟ್ಟು ಇದಂತೂ ತುಂಬಾ ಕೇರ್ ತಗೊಂಡು ಆಗ್ಲೇಬೇಕು. ಕೆಲವು ಕುರಿಗಳು ಕುಚ್ಕೊಂಡಿದ್ದಾರೆ, ಕೆಲವು ಕೈ ಸಿಕ್ಕಿರು ಮಾತ್ರ ಪರಿಹಾರ, ಬಾಕಿ ಉಂಟಾಗಿದೆ ಸರ್. ಮನೆಗಳೆಲ್ಲ ಬಿಟ್ಟಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಿಎಂ ಅವ್ರು ಎಲ್ಲೆಲ್ಲಿ ಹೋಗ್ತಿದಾರ ಅಲ್ಲೆಲ್ಲ ದೂರುಗಳ ಸುರಿಮಳೆ ಅಂತಲೇ ಹೇಳಬಹುದು. ಜನ ಏನೇನ್ ಸಮಸ್ಯೆಗಳಾಗಿದೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಶುರು ಆದ್ಮೇಲೆ ಅಂತ ಸಿಎಂ ಅವರಿಗೆ ಖುದ್ದು ಹೇಳ್ತಾ ಇದ್ದಾರೆ. ಸೊ ಕೋಲೂರು ಗ್ರಾಮ ಅಲ್ಲಿ ಆ ಭಾಗಕ್ಕೆ ಹೋದಾಗ್ಲೂ ಕೂಡ ಸಾಕಷ್ಟು ದೂರನ ಕೊಟ್ಟಿರುವಂತದ್ದು. ಸೊ ಕಾಮಗಾರಿ ಶುರು ಆದ್ಮೇಲೆ ಏನೇನ್ ಸಮಸ್ಯೆ ಆಗ್ತಾ ಇದೆಯಂತೆ, ಏನೇನ್ ಸಿಎಂ ಮುಂದೆ ಹೇಳ್ಕೊಂಡ್ರು ಸಮಸ್ಯೆಗಳನ್ನ ಜನ ಅಲ್ಲಿ? ಸಮಯ ವಿಶೇಷವಾಗಿ ಇವಾಗ ಸ್ಥಳೀಯ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಜೊತೆಗೆ ಇರುವಂತದ್ದು. ಎಲ್ಲೊಂದ್ ಕಡೆ ಪ್ರಮುಖವಾಗಿ ವಿಶೇಷವಾಗಿ ಸಿ.ಪಿ. ಯೋಗೇಶ್ವರ್ ಆಗಿರ್ಬೋದು, ಮತ್ತೆ ಮಾಜಿ ಮುಖ್ಯಮಂತ್ರಿ ಮತ್ತೆ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದ ಶಾಸಕರು, ಅವರು ಜನರ ಜೊತೆಗೆ ಸಮಸ್ಯೆಗಳನ್ನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ಕೋಲೂರು ಅಂತ ನೀವೇನ್ ಹೇಳಿದ್ರಿ, ಆ ಒಂದು ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಕಣ್ವ ಜಲಾಶಯದಿಂದ ದೊಡ್ಡ ಮಟ್ಟದಲ್ಲಿ ನೀರು ಹರಿದು ಬಂದಿದೆ. ಅದಕ್ಕೋಸ್ಕರವಾಗಿ ಅಲ್ಲಿ ಕೋಲೂರು ಅನ್ನುವ ಒಂದು ಗ್ರಾಮದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ನೀರು ಮನೆಗಳಿಗೆ ನುಗ್ಗಿರುವಂತದ್ದು, ಮತ್ತೆ ಅಲ್ಲಿ ತೋಟಗಾರಿಕೆ ಬೆಳೆಗಳಿಗಾಗಿರ್ಬೋದು, ಮತ್ತೆ ಮನೆಗಳಿಗೆ ನೀರು ನುಗ್ಗಿರುವ ಬಗ್ಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಮತ್ತೆ ರಸ್ತೆ ಒಳಚರಂಡಿ ಸಮಸ್ಯೆ ಕೂಡ ಸೃಷ್ಟಿಯಾಗಿರುವಂತದ್ದು. ಇದೀಗ ಯೋಗೇಶ್ವರ್ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಕೂಡ ಸ್ಥಳದಲ್ಲೇ ಮುಖ್ಯಮಂತ್ರಿಗಳಿಗೆ ಸಮಸ್ಯೆಗಳು ಏನೇನು ಬಂತು ಅದೆಲ್ಲವೂ ಕೂಡ ಬಗೆಹರಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಟ್ಟಾಗಿ ಯೋಗೇಶ್ವರ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಕಾಣಿಸ್ಕೋತಾ ಇರಲಿಲ್ಲ. ಆದ್ರೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಚುನಾವಣೆ ಹತ್ರ ಬರ್ತಾರಕ್ಕಂತ ಕಾರಣಕ್ಕೋಸ್ಕರವಾಗಿ ಇಬ್ರು ಕೂಡ ಒಟ್ಟಾಗಿ ತಮ್ಮ ಸಮಸ್ಯೆಗಳು ಅಂದ್ರೆ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು. ಮುಖ್ಯಮಂತ್ರಿಗಳು ಕೂಡ ಅದನ್ನ ಅವಲೋಕನ ಮಾಡಿದಂತ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆಯನ್ನ ಕೊಟ್ಟರು. ಆ ಒಂದು ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು ಅನ್ನುವಂಥದ್ದು. ಮತ್ತೆ ಈಗಾಗಲೇ ಕಣ್ವ ಜಲಾಶಯದಿಂದಾಗಿ ಚನ್ನಪಟ್ಟಣ ಕ್ಷೇತ್ರ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉದ್ಭವ ಆಗಿರುವಂತದ್ದು. ಮತ್ತೆ ಈಗಾಗಲೇ ಚನ್ನಪಟ್ಟಣದ ಕೋಲೂರು ಮುಗಿಸ್ಕೊಂಡು ಇದೀಗ ಮುಖ್ಯಮಂತ್ರಿಗಳು ಬೇರೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸ್ಥಳದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗಿರುವಂತದ್ದು. ಮತ್ತೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಈ ಜನರು ಸಾಲು ದೂರುಗಳನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಮಳೆ ಯಾವಾಗ್ಲೂ ಕೂಡ ಆಗಿರ್ಲಿಲ್ಲ, ಹೀಗಾಗಿ ಈ ಬಾರಿ ಆಗಿದೆ. ಹೀಗಾಗಿ ಸೂಕ್ತ ಪರಿಹಾರವನ್ನ ಕೊಡಿ ಅನ್ನೋ ಒಂದು ಮನವಿ ಕೂಡ ಮಾಡ್ಕೊಡ್ತಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸೂಕ್ತವಾಗಿ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಸ್ಥಳೀಯ ಮಟ್ಟದ ಶಾಸಕರು ಇರೋದ್ರಿಂದಾಗಿ ಭರವಸೆಯನ್ನ ಕೊಟ್ಟು ಹೋದ್ರೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರ ಮುಖಾಂತರ ಅದೇ ಕೃಷ್ಣ, ಈಗ ಯಾವಾಗ್ಲೂ ಕೂಡ ಈ ರೀತಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳಂತೂ ಖಂಡಿತ ಸಿಗುತ್ತೆ, ಪಾಸಿಟಿವ್ ಆಗಿ ಸ್ಪಂದಿಸ್ತಾರೆ. ಆದ್ರೆ ಬಂದ್ ಹೋದ್ಮೇಲೆ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಅಲ್ಲಿ ಒಂದ್ ರೀತಿ 0% ಅಂತಲೇ ಹೇಳ್ಬಹುದು. ಈಗ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ, ಮನೆಗಳನ್ನು ಕಟ್ಟಿಸ್ಕೊಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅದು ನಿಜಕ್ಕೂ ಆಗತ್ತಾ? ಆ ಭಾಗದ ಜನಪ್ರತಿನಿಧಿಗಳು ಏನ್ ಹೇಳ್ತಿದ್ದಾರೆ? ಖಂಡಿತವಾಗ್ಲೂ ಸೌಮ್ಯ, ಈಗಾಗಲೇ ರಾಮನಗರದಲ್ಲಿ ಸುಮಾರು 3000 ಮನೆಗಳಿಗೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು, ಹಾನಿ ಕೂಡ ಆಗಿದೆ. ಮತ್ತೆ ವಸ್ತುಗಳನ್ನು ಕೂಡ ಕಳ್ಕೊಂಡಂತವರು ಸಂತ್ರಸ್ತರಿದ್ದಾರೆ. ಈಗ ಅವರೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನೀವು ಹೇಳ್ದಂಗೆ ಕೆಲವೊಂದ್ ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ
ತೋರ್ತಾರೆ. ಆದ್ರೆ ಈಗ ಚುನಾವಣೆ ಹತ್ತಿರ ಬರ್ತಕ್ಕಂತ ಸಂದರ್ಭದಲ್ಲಿ ಯಾವುದೂ ಕೂಡ ನಿರ್ಲಕ್ಷ್ಯವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಸ್ಥಳೀಯ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸ್ಥಳೀಯ ಶಾಸಕರ ಸಮ್ಮುಖದಲ್ಲೇ ಸೂಚನೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ತಕ್ಷಣವೇ ಸ್ಪಂದಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಹೇಳಿದ್ದಾರೆ. ಮತ್ತೆ ಶಾಸಕರ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಈ ಒಂದು ಪರಿಹಾರ ಕ್ರಮಗಳನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕೆಲಸಕ್ಕೆ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಈಗ ಮಳೆ ಕಂಟಿನ್ಯೂಸ್ ಆಗಿ ಮುಂದುವರಿತಾ ಇದೆ. ಇಂತಹ ಸಂದರ್ಭದಲ್ಲಿ ರಸ್ತೆ ಆಗಿರ್ಬೋದು ಮತ್ತೆ ಒಳಚರಂಡಿ ಕಾಮಗಾರಿಗಳನ್ನ ಸದ್ಯಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸ್ವಲ್ಪ ಮಳೆ ಕಡಿಮೆ ಆದ ನಂತರವಾಗಿ ಎಲ್ಲಾ ಸಮಸ್ಯೆಗಳನ್ನ ಸರಿಪಡಿಸುವ ಅನ್ನೋ ಒಂದು ವಿಶ್ವಾಸದಲ್ಲಿ ಅಧಿಕಾರಿಗಳು ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ಮನೆ ಕಳೆದುಕೊಳ್ಳುವಂತವ್ರಿಗಾಗಿರ್ಬೋದು ಮತ್ತೆ ಮನೆ ವಸ್ತುಗಳನ್ನ ಕಳೆದುಕೊಂಡಿದ್ದಾರೆ, ಅವರಿಗೆ ಪರಿಹಾರವನ್ನ ತಕ್ಷಣವೇ ಸ್ಥಳದಲ್ಲೇ ಕೊಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಶಾಸಕರು ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಒಂದು ಪರಿಹಾರದ ಹಣವನ್ನ ಏನಿದೆ ಅದನ್ನ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಳಗಡೆ ಹೋಗ್ಬೇಕಾ? ಸ್ವಲ್ಪ ಬದ್ದರಿ ಬಿಟ್ಟು ಆರಾಮ ಹೋಗ್ತೇವೆ ಸರ್, ಬಿಡಿ ಸರ್ ಆರಾಮ್ ಸರ್. ಸ್ವಲ್ಪ ಎತ್ತರ ಮಾಡಿ ನ್ಯಾಷನಲ್ ಹೈವೇದವರು ಸರಿ ಮಾಡಲಿಲ್ಲ. ಅದರಿಂದಾನೇ ತೊಂದರೆ ಆಯ್ತು. ನಾವು ಕೋಲಾರದಲ್ಲಿ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಬೆಳೆ ನಾಶ ಆಗಿದೆ. ನರಸಾಪುರ ದಿನ್ನೆ ಹೊಸಹಳ್ಳಿ ರಸ್ತೆ ಮಾರ್ಗದಲ್ಲಿ ರೈತರ ತೋಟಗಳಿಗೆ ನೀರು ನುಗ್ಗಿದೆ. ಕೆಸಿ ವ್ಯಾಲಿ ನೀರಿನ ಕಾಲುವೆ ತುಂಬಿ ಅಕ್ಕಪಕ್ಕದ ತೋಟಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ ಆಗಿದೆ. ಮುರುಗೇಶ್, ವೆಂಕಟೇಶ್, ನಾರಾಯಣಪ್ಪ ಎನ್ನುವ ರೈತರಿಗೆ ಸೇರಿದ ಬೆಳೆ ನಾಶ ಆಗಿರುವಂಥದ್ದು. 16 ಎಕರೆ ಬೀನ್ಸ್, ಬಜ್ಜಿ ಮೆಣಸು, ಟೊಮ್ಯಾಟೊ ತೋಟಗಳಲ್ಲಿ ನಾಶ ಆಗಿದೆ. ಕೆಸಿ ವ್ಯಾಲಿ ನೀರಿನ ಕಾಲುವೆಗೆ ತಡೆಗೋಡೆ ನಿರ್ಮಿಸುವಂತೆ ಮನವಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಪರಿಣಾಮ ನಾವಿಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂತಹ ಬೆಳೆಯೆಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಆ ಭಾಗದ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಆಗಿರುವಂಥದ್ದು. ಪಾವಗಡ ತಾಲೂಕಿನ ಹುಸೇನ್ಪುರ ಗ್ರಾಮ ಜಲಾವೃತವಾಗಿದೆ. ಹುಸೇನ್ಪುರ ಗ್ರಾಮದ ಹಲವು ಮನೆಗಳಿಗೆ ಮಳೆ ನೀರು ಹುಸೇನ್ಪುರ ಕೆರೆ ಕೋಡಿ ಬಿದ್ದು ಹುಸೇನ್ಪುರ ಗ್ರಾಮಕ್ಕೆ ಜಲ ದಿಗ್ಬಂಧನ ಆಗಿದೆ. ಗ್ರಾಮದಲ್ಲೇ ನೀರು ಹರಿತಾ ಇರುವಂಥದ್ದು. ಮನೆಗಳಿಗೂ ಕೂಡ ಮಳೆ ನೀರು ನುಗ್ಗಿರೋದ್ರಿಂದಾಗಿ ಮಳೆ ನೀರನ್ನ ಹೊರಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಅಲ್ಲಿ ನೀರು ಹಾಗೆ ನಿಂತಿರೋದ್ರಿಂದ ಮತ್ತೆ ಆ ಮನೆ ಒಳಗೆ ಮಳೆ ನೀರು ನುಗ್ತಾ ಇದೆ. ಈ ಮಳೆ ನೀರೆಲ್ಲವೂ ಕಡಿಮೆ ಆಗ್ಬೇಕು, ಈ ಪ್ರವಾಹ ಕಡಿಮೆ ಆಗ್ಬೇಕು ಅಂತಂದ್ರೆ ಮಳೆ ನಿಲ್ಬೇಕು. ಮಳೆ ನಿಂತ ಬಳಿಕವಷ್ಟೇ ಈ ನೀರೆಲ್ಲವೂ ಕೂಡ ಕ್ಲಿಯರ್ ಆಗುವಂಥದ್ದು. ಮಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಅನಾಹುತಗಳು ಸಂಭವಿಸುತ್ತೆ. 1, 2, 3, 4 ರೂಮ್ ತುಂಬಾ ನೀರು, 2 ಅಡಿ ಮೇರೆ ನೀರಿದೆ. ಜಿಲ್ಲೆ ಪಾವಡ ತಾಲೂಕು ಹುಸೇನ್ಪುರ ಗ್ರಾಮದಲ್ಲಿ ಸುಮಾರು 1 ರಿಂದ 2.5 ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದೇವೆ.
ಕೊಡಗಿನ ಕೊಯ್ನಾಡಲ್ಲಿ ಉಕ್ಕಿ ಹರಿದಿದೆ ಪಯಸ್ವಿನಿ ನದಿ. ಕಿಂಡಿ ಅಣೆಕಟ್ಟೆಯಲ್ಲಿ 10 ಲೋಡ್ ಮರದ ದಿಮ್ಮಿಗಳು ಅಲ್ಲಿ ತುಂಬಿಕೊಂಡಿರುವಂಥದ್ದು. ಹಾಗಾಗಿ ಅಲ್ಲಿ ನೀರು ಹರಿಯೋದಕ್ಕೆ ಸರಾಗವಾಗಿ ದಾರಿ ಇಲ್ಲದ ಪರಿಣಾಮ ಅಲ್ಲಿ ಸೇತುವೆ ಬ್ಲಾಕ್ ಆಗಿದೆ. ಮೇಲ್ಭಾಗದಿಂದ ಕೊಚ್ಚಿ ಬಂದಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಮರದ ದಿಮ್ಮಿಗಳು, 10 ಲೋಡ್ ಮರದ ದಿಮ್ಮಿಗಳು ಕೊಚ್ಕೊಂಡು ಬಂದಿದೆ. ಮಳೆ ನೀರು ಇದೀಗ ಮನೆಗಳಿಗೆ ನುಗ್ತಾ ಇದೆ. ಪ್ರವಾಹದ ನೀರು ನುಗ್ಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಸೇತುವೆ ಪಕ್ಕದ ಮಣ್ಣು ಕೂಡ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದೆ. ಇನ್ನು 7 ಕುಟುಂಬಗಳು ಇದೀಗ ಪ್ರವಾಹಕ್ಕೆ ಸಿಲುಕಿ ನಲುಗ್ತಾ ಇವೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.